ಆಕಾಶವಾಣಿ ಹಾಸನ. ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ದಿನೇಶ್ ಅಮೀನ್ಮಟ್ಟು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಕೇಳುಗರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಪ್ರಗತಿಪರ ಚಿಂತಕರು, ಲೇಖಕರು ಆಗಿರುವ ದಿನೇಶ್ ಅಮೀನ್ಮಟ್ಟು ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಮಟ್ಟು ಅನ್ನೋದು ನಿಮ್ಮ ಊರಿನ ಹೆಸರು ಅಂತ ಗೊತ್ತು ನನಗೆ. ನೀವು ಲೇಖಕರಾಗಿ ಗೊತ್ತು, ಪತ್ರಕರ್ತರಾಗಿ ಗೊತ್ತು, ಮತ್ತು ನಮ್ಮ ಸಮಾಜದಲ್ಲಿ ಏನೇ ಒಂದು ಆಗಬಾರ್ದಾದಾಗ ಅದನ್ನು ಮುಖಾಮುಖಿ ಮಾಡುವಂತಹ ನಿಮ್ಮ ಶೈಲಿ ಅದೆಲ್ಲ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಅದೆಲ್ಲದ್ರ ಬಗ್ಗೆ ಮಾತಾಡೋಣ ಸರ್. ಮೊದಲಿಗೆ ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡಿ. ನಾನು ಮೂಲತಃ ಮುಂಬೈ ಕನ್ನಡಿಗ. ನಾನು ಹುಟ್ಟಿದ್ದು ಮುಂಬೈನಲ್ಲಿ. ನನ್ನ ತಂದೆ ಅಲ್ಲಿ ಬ್ಯಾಂಕಲ್ಲಿದ್ದರು. ಸೊ ನಾನು ಮುಂಬಯಿಯ ಸರ್ಕಾರಿ ಕನ್ನಡ ಮೀಡಿಯಂ ಸ್ಕೂಲಲ್ಲಿ 4ನೇ ಕ್ಲಾಸ್ನವರೆಗೆ ಓದಿದವನು. ಹಾಗಾದರೆ ಮುಂಬೈ ಅಂದರೆ ಈಗ ಕೋಟೆ ಪ್ರದೇಶ ಅಂತ ಹೇಳ್ತಾರೆ, ಫೋರ್ಟ್ ಏರಿಯಾ ಅಂತ ಸೆಂಟರ್ ಅದು. ಅಲ್ಲಿ ನಮ್ಮ ತಂದೆಗೆ ಕ್ವಾರ್ಟರ್ಸ್ ಇತ್ತು ಅಲ್ಲಿ. ಆದರೂ ನಮ್ಮ ತಂದೆ ಅವ್ರು ರಿಟೈರ್ಡ್ ಆದಮೇಲೆ ನಂತರ ಊರಿಗೇ ಹೋಗ್ಬೇಕು, ಮಕ್ಕಳನ್ನು ಊರಲ್ಲಿ ಸೆಟ್ಲ್ ಮಾಡಬೇಕಂತಿದ್ರೆ ನಮ್ಮನ್ನು ಕನ್ನಡ ಮೀಡಿಯಮಿಗೆ ಹಾಕಿದ್ರು. ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಇತ್ತು, ಆಗ ಕಡಿಮೆ ಇತ್ತು, ಆದರೂ ಕನ್ನಡ ಮೀಡಿಯಮ್ ಹಾಕಿದರು. ಸೊ ಅಲ್ಲಿ ನಾನು ಓದಿದವನು. ಆಮೇಲೆ ನಾನು 4ನೇ ಕ್ಲಾಸಿಗೆ ಊರಿಗೆ ಬಂದೆ. ಊರಿಗೆ ಬಂದು ಮುಲ್ಕಿ ಹತ್ರ ಮಟ್ಟು ಅಂತ ಒಂದು ಊರು, ಅದೊಂದು ಕುಗ್ರಾಮ. ಹೆಂಗೆ ಅಂದರೆ ಬಾಂಬೆಯ ನರ್ವ್ ಸೆಂಟ್ರಲ್ಲಿದ್ದವನು ನಾನು. ಫೌಂಟನ್ ಏರಿಯಾ ಅಂದರೆ ಭಾರತ್ ಸೆಂಟರ್. ಅಲ್ಲಿಂದ ಒಂದು ಕುಗ್ರಾಮ. ನಾವು ನಮ್ಮ ತಂದೆ ಸ್ವಲ್ಪ ತೋಟ ಎಲ್ಲ ಇತ್ತು, ಸೆಟ್ಲ್ ಮಾಡಬೇಕು ಅಂತ. ಅದು ಒಂದು 2 ವರ್ಷ ನಾವು ಎಲ್ಲೋ ಬಾಡಿಗೆ ಮನೇಲಿದ್ದೆವು. ನಾನು ಯಾಕೆ ಹೇಳ್ತಿದ್ದೇನೆ, ಸೀದಾ ಬಂದು ಮೇಲಿಂದ ಕೆಳಗೆ ಬೀಳೋದು ಭಾಳ ಕಷ್ಟ. ಕೆಳಗಿಂದ ಮೇಲೆ ಹೋಗ್ಬೋದು. ಅಂದರೆ ಕರೆಂಟ್ ಇಲ್ಲದ್ದು, ಟಾಯ್ಲೆಟ್ ಇಲ್ಲದ್ದು, ಹುಲ್ಲಿನ ಚಾವಣಿ, ಮನೆ ಅಲ್ಲಿ ರೋಡ್ ಇಲ್ಲ, ರೋಡ್ ಅಂತ ಇಲ್ವೇ ಇಲ್ಲ, ಫೋನ್ ಇಲ್ಲ. ಸೊ ಮಟ್ಟು ಏನಂದರೆ ನನಗೆ ಮಟ್ಟು ಏನಾದರೂ ಆ ಹೆಸರಿನ ಅರ್ಥ ಏನಂತ ಗೊತ್ತಿರಲಿಲ್ಲ. ಕೆಂಪು ರಘುಪತಿ ಭಟ್ರು ಅಂತ ಇದ್ದಾರೆ, RK ಮಣಿಪಾಲ್ ಅಂತ ಒಬ್ಬರು ಇದ್ದಾರೆ. ಅವರು ಈ ಸ್ಥಳನಾಮಗಳ ಬಗ್ಗೆ ಒಂದು ಅಧ್ಯಯನ ಮಾಡಿದ್ದಾರೆ. ಅವರು PhD ಪ್ರಬಂಧ ತುಳು ಅಕಾಡೆಮಿಯಿಂದ ಅವಾರ್ಡ್ ಕೊಟ್ಟರು, RK ಮಣಿಪಾಲ್ ಅಂತ. ಅವ್ರ ಜೊತೆ ಒಮ್ಮೆ ಮಾತಾಡುವಾಗ ಅವ್ರು ಹೇಳಿದರು, ಮಟ್ಟು ಅಂದರೆ ಏನಾದ್ರು ಗೊತ್ತಾ ನಿಮಗೆ ಅಂತ. ಸೊ ಮಟ್ಟು ನಮ್ಮ ಊರು ಸರ್. ಅದು ಊರು ಅದು ಏನು, ನದಿ ತೀರದ ತಗ್ಗು ಪ್ರದೇಶ ಅಂತ. ನನಗೂ ಆಶ್ಚರ್ಯ ಆಗ್ತದೆ, ಯಾಕಂದರೆ ಅಲ್ಲಿ ನಮ್ಮದು ಮಂಗಳೂರು ತಾಲೂಕು ಮಟ್ಟು, ಉಡುಪಿ ತಾಲೂಕಲ್ಲಿ ಒಂದು ಮಟ್ಟು ಇದೆ, ಈ ಬದನೆಕಾಯಿಗೆ ಭಾಳ ಫೇಮಸ್ ಅದು, ಅದಕ್ಕೆ GL ಆಗಿದೆ. ಸೊ ಎಲ್ಲ ಕಡೆ ಮಟ್ಟು ಇದೆ, ಇದು ಏನಂತ ನದಿ ತೀರದ ತಗ್ಗ, ಅದು ಕರೆಕ್ಟ್ ಇದೆ ಅದು. ಸೊ ಅಂಥ ಒಂದು ದ್ವೀಪದ ಊರಲ್ಲಿದ್ದವು ನಾನು. ಅಲ್ಲಿ ಬಂದು ದೋಣಿಯಲ್ಲಿ ನಾವು ನನ್ನ ಡಿಗ್ರಿ ಮುಗಿಸಿ ನನ್ನ ಮುಂಗಾರು ಪತ್ರಿಕೆಯಲ್ಲಿ ಸೇರುವ ದಿನದಿಂದ ನಾನು ಪ್ರಜಾವಾಣಿಗೆ ಬರುವ ದಿನದವರೆಗೆ 89ರಲ್ಲಿ ಪ್ರಜಾವಾಣಿ ಬಂದೆ ನಾನು. ಅಲ್ಲಿಯವರೆಗೆ ನಾನು ದೋಣಿ ದಾಟಿಕೊಂಡೇ ಶಾಲೆ, ಕಾಲೇಜು, ಮಂಗಳೂರಲ್ಲಿ ಕೆಲಸ ಎಲ್ಲ ದೋಣಿ ದಾಟಿಕೊಂಡೇ ಹೋಗಿರುತ್ತೆ ನಾನು. ಸೊ ಅಂಥ ಊರಲ್ಲಿದ್ದೆ. ಸೊ ನಿಮಗೆ ಮಂಗಳೂರಿನವರ ಗೊತ್ತಿರ್ಬೋದು, ಮಂಗಳೂರು ಒಂದು ಬ್ಯಾಂಕ್, ಇನ್ನೊಂದು ಹೋಟೆಲ್. ಮಕ್ಕಳನ್ನು ಹುಟ್ಟಿಸೋದೇ ಅದಕ್ಕೆ, ಒಂದು ಹೋಟೆಲ್ಗೆ ಸೇರಿಸಲಿಕ್ಕೆ, ಇಲ್ಲಿದ್ರೆ ಬ್ಯಾಂಕಿಗೆ ಸೇರಿಸಲಿಕ್ಕೆ ಅಂತ. ಅದಕ್ಕಾಗಿ ನಾನು BCom ಗ್ರ್ಯಾಜುಯೇಟ್ ನಾನು. ಸೊ ನನ್ನ 2 ಬ್ರದರ್ಸ್ ಅವರು ಬ್ಯಾಂಕಲ್ಲೇ, ಅವರ ಹೆಂಡತಿಯರು ಬ್ಯಾಂಕ್, ನನ್ನ ಅಕ್ಕನ ಗಂಡ ಬ್ಯಾಂಕ್, ತಂಗಿಯ ಗಂಡ ಬ್ಯಾಂಕ್. ಸೊ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಒಬ್ಬನೇ ಹೊರಗಡೆ ಬಂದವನು. ಕೊನೆಗೆ ನನಗೆ ಹೆಣ್ಣು ಕೊಟ್ಟ ಮಾವನು ಬ್ಯಾಂಕ್, ಅದು ಬೇರೆ, ನನ್ನ ಹೆಂಡತಿಯ ತಂದೆನೂ ಬ್ಯಾಂಕ್. ಸೊ ನಾನೊಬ್ಬ ಆಡ್ ಮ್ಯಾನ್ ಅದರಲ್ಲಿ. ಸೊ ನನಗೆ ಅದಕ್ಕೆ ಬಂದೆ ನಾನು. ನನಗೆ ಬಾಲ್ಯದಿಂದಲೂ ಈ ಭಾಷಣ ಅದೆಲ್ಲ ಆಗಲೇ ಅದು ಬಂದುಬಿಟ್ಟಿತ್ತು ನನಗೆ. ನನಗೆ ಈಗಲೂ ನೆನಪಿದೆ, ಎಷ್ಟು ಮಂದಿಗೆ ಇದನ್ನು ಕೇಳುವ ಆಸಕ್ತಿ ಇದೆ ಗೊತ್ತಿಲ್ಲ, ನಾನು ಎಲ್ಲೋ ಬರೆದಿದ್ದೆ ಅದನ್ನು. ನಾನು ಮೊದಲ ಬಾರಿ ಒಂದು 3ನೇ ಕ್ಲಾಸ್ನಲ್ಲಿರುವಾಗ ಒಂದು ಭಾಷಣ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ನನಗೆ ಭಾಳ ಸ್ಪಷ್ಟವಾಗಿ ನೆನಪಿದೆ. ನಾನು ನೋಡಿದೆ ಜಾದುಗಾರನ ಆಟ ಅಂತ ಟಾಪಿಕ್. ಆಗಿನ ಟೀಚರ್ಗಳು, ನಾನು ಯಾಕೆ ಹೇಳ್ತೇನೆ, ನಾನು ಇವತ್ತು ಈ ಮಾತನಾಡುವ ಶಕ್ತಿ ಸ್ವಲ್ಪ ಬಂದಿದ್ದರೆ, ಇಲ್ಲದ್ರೆ ಏನಾದರೂ ಬರೆಯುವ ಒಂದು ಕ್ರಿಯೇಟಿವ್ ಆಗಿ ಮಾಡೋ ಬಂದಿದ್ದರೆ ಆ ಟೀಚರ್ಗಳ ಕಾರಣ ಎನ್ನುವಕ್ಕಾಗಿ ಹೇಳ್ತೇನೆ. ಅವರು ನಮ್ಮನ್ನು ಸ್ಕೂಲ್ ಮುಗಿದ ಮೇಲೆ ನಿಲ್ಲಿಸಿ, ನಿನಗೆ ಬಾಳೆಹಣ್ಣು ಕೊಡ್ತೇನೆ, ನಿನಗೆ ನೆಲಗಡಲೆ ಬೀಜ ಕೊಡ್ತೇನೆ ಅಂತ ರಮಿಸಿ ಪ್ರಾಕ್ಟೀಸ್ ಮಾಡಿ, ನನ್ನನ್ನು ಮೊದಲು ಒಂದು ಕನ್ನಡಿ ಎದುರಿಗೆ ನಿಲ್ಲಿಸಿ ಭಾಷಣ ಮಾಡೋದು ಆಗಲೇ ಗೊತ್ತಾಗಿರೋದು. ಸ್ಟೇಜ್ ಫಿಯರ್ ಹೋಗಬೇಕಾದ್ರೆ
ಕನ್ನಡಿ ಎದುರಿಗೆ ನಿಂತು ಮಾತಾಡ್ಬೇಕಂತೆ. ಆ ರೀತಿ ನನ್ನನ್ನು ಮಾಡಿ ನನಗೆ ಅದು ಫಸ್ಟ್ ಪ್ರೈಸ್ ಬಂದಿತ್ತು ಆಗ. ಆಮೇಲೆ ನಮ್ಮನ್ನೇ ಅವ್ರ ಪಾಪ ಕರ್ಕೊಂಡು ಹೋಗಿ ತಂದು ಆ ದುಡ್ಡು ನಮ್ಗೆ. ಸೊ ಆ ರೀತಿ ಬಾಂಬೆಯಲ್ಲಿ ನಾನು ಮತ್ತೆ ಊರಿಗೆ ಬಂದೆ. ಊರಲ್ಲಿ ಸ್ವಲ್ಪ ಒಂದು ಕಲ್ಚರಲ್ ಶಾಕ್ ಆಗುತ್ತೆ. ಊರಲ್ಲಿ ಸ್ವಲ್ಪ ರಸ್ಟಿಕ್ ಆದ ಇದು ಇದೆ. ನಾವು ಭಾಳ ಸೊಫಿಸ್ಟಿಕೇಟೆಡ್ ಕುಂಡದ ಹೂ ಥರ ಬೆಳೆದವರು, ಒಮ್ಮೆಲೆ ಕಾಡಿನ ಹೂಗೆ ಇದಾಗೋದು ಕಷ್ಟ. ಸೊ ನಾನು ಆಮೇಲೆ ಅಲ್ಲೂ ಕೂಡ ನಾವು PUC-ವರೆಗೆ ಭಾಳ ಇಂಥ ಸಾಹಸಗಳನ್ನೆಲ್ಲ ಮಾಡ್ತಾಯಿದ್ದೆವು. ಡಿಗ್ರಿ ನಾನು ಅಲ್ಲಿ ಗೋವಿಂದಾಸ್ ಕಾಲೇಜ್ ಅಂತ ಸೂರತ್ಕಲ್ಲಲ್ಲಿ. ಸರ್ 4ನೇ ಕ್ಲಾಸ್ ಮುಗಿಸಿ ಬಂದ್ರಲ್ಲ, ಬಂದ ಮೇಲೆ ಶಾಲೆ ಮಟ್ಟೂನಲ್ಲೇ ಇತ್ತ? ಇಲ್ಲ, ನಾನು ಅದೇ ಹೇಳಿದ್ದೆಲ್ಲ, ಒಂದು 2 ವರ್ಷ ಕಿನ್ನಿಗೋಳಿ ಅಂತ ಒಂದು ಊರಿದೆ. ನಮ್ಮ ತಂದೆ ಇನ್ನೂ ಬಾಂಬೆಯಿಂದ ಬಂದಿರಲಿಲ್ಲ. ಸೊ ಅಲ್ಲಿ ಬಾಡಿಗೆ ಮನೆಯಲ್ಲಿದ್ದೆವು. ಅಲ್ಲಿ ಕಿನ್ನಿಗೋಳಿ ಹತ್ರ ಒಂದು ಆಗ ಏನಿತ್ತಂದರೆ, ಇಲ್ಲಿ 12th ಇತ್ತಲ್ಲ 2 ವರ್ಷದ PUC, ಅಲ್ಲಿ 11th PUC ಆಗ್ತಿತ್ತು. ಅದರಿಂದ ನೀವು ಅಲ್ಲಿ 4ನೇ ಕ್ಲಾಸ್ ಪಾಸ್ ಆದರೂ ಇಲ್ಲಿ ಬಂದೆ ಮತ್ತೆ 4ನೇ ಕ್ಲಾಸಿಗೆ ಕೂರಬೇಕು. ಸೊ 4-5 ನಾನು ಕಿನ್ನಿಗೋಳಿಯ ಒಂದು ಪಾಂಪೆ ಎಲಿಮೆಂಟ್ರಿ ಸ್ಕೂಲ್ ಅಂತ ಅಲ್ಲಿ ಓದಿದೆ. ಅದರ ನಂತರ ನಮ್ಮ ಊರಿಗೆ ಬಂದೆ. ಊರಿಗೆ ಬಂದ ನಂತರ 1 ವರ್ಷದಲ್ಲಿ ಮನೆ ಕಟ್ಟಿದರು. ಸೊ ನಾನು ಹೆಜಮಾಡಿ ಕಾಲೇಜ್ ಇದೆ ಅಲ್ಲಿ, ಎಲಿಮೆಂಟ್ರಿ ಪ್ರೈಮರಿ ಸ್ಕೂಲು ಮತ್ತು ಜೂನಿಯರ್ ಕಾಲೇಜ್. PUC ನಾನು ಹೆಜಮಾಡಿ ಜೂನಿಯರ್ ಕಾಲೇಜ್. ಅದರ ನಂತರ ನಾನು ಗೋವಿಂದಾಸ್ ಕಾಲೇಜ್, ಸೂರತ್ಕಲ್ ಗೋವಿಂದಾಸ್ ಕಾಲೇಜಲ್ಲಿ BCom ಗ್ರ್ಯಾಜುಯೇಟ್. ಸೊ ಅಲ್ಲೂ ಕೂಡ ಆಗ ವಾಲ್ಪೇಪರ್ಗಳೆಲ್ಲ ಇತ್ತು ನೋಡಿ, ಗೋಡೆ ಪತ್ರಿಕೆಗಳು, ವಿದ್ಯಾರ್ಥಿಗಳದ್ದು ವಿದ್ಯಾರ್ಥಿವಾಣಿ ಅಂತ. ಸೊ ಅದರಲ್ಲೆಲ್ಲ ಬರಿತಾ ಇದ್ದೆ, ಸಂಪಾದಕೀಯ ಇದರಲ್ಲೆಲ್ಲ ಬರಿತಾ ಇದ್ದೆ. ಅದು ಹಾಬಿ ಆಗಿತ್ತು, ಪ್ರವೃತ್ತಿ. ಅದು ವೃತ್ತಿ ಆಗ್ತಾನೆ ಅಂತ ನಮಗೆ, ಅಂದರೆ ಮನೆಯಲ್ಲೆಲ್ಲ ಒತ್ತಡ ಇತ್ತು, ಇದೆಲ್ಲ ನೀನು ಬ್ಯಾಂಕಿಗೆ ಸೇರಿಬಿಡ್ಬೇಕು ಅಂತ. BSRB ಎಕ್ಸಾಮು ನಾನು ಸ್ವಲ್ಪ ಆಗಲೂ ನಮಗೆ ಈ ಹುಚ್ಚಾಟಗಳಿತ್ತು. ಇಂಟರ್ವ್ಯೂ ಹೋಗೋದು, ನಾನು ಇನ್ಫ್ಲುಯೆನ್ಸ್ ಮಾಡಿಸಿದಿಲ್ಲ ಅಂತ ಹೇಳೋದು, ಯಾರಿಗೂ ಹೇಳಲಿಲ್ಲ. ಅದರಿಂದ ಎಕ್ಸಾಮಲ್ಲಿ ಪಾಸ್ ಆಗ್ತಾ ಇದ್ದೆ, ಇಂಟರ್ವ್ಯೂನಲ್ಲಿ ಫೇಲ್ ಆಗ್ತಾ ಇದ್ದೆ. ಸೊ ಅದರ ನಂತರ ನಾನು ಹೋಗೋದಿಲ್ಲ ಅಂತೇಳಿ ಆ ಟೈಮ್ನಲ್ಲಿ ಒಡ್ಡರ್ಸೆ ರಘುರಾಮ್ ಶೆಟ್ಟರು ಪರಿಚಯ ಆಗುತ್ತೆ. ಅವ್ರು ಪ್ರಜಾವಾಣಿ ಬಿಟ್ಟು ಒಂದು ಹೊಸ ಪತ್ರಿಕೆ ಮಾಡಲಿಕ್ಕೆ ಅಂತ ಬರ್ತಾರೆ. 1983 ಸೆಪ್ಟೆಂಬರ್ ತಿಂಗಳಿಗೆ ನಾನು ಮುಂಗಾರು ಪ್ರವೇಶ ಮಾಡಿದೆ. ಎಲ್ಲ ಘಟಾನುಘಟಿಗಳು, ಇಂದುಧರ ಹೊನ್ನಾಪುರ, NS ಶಂಕರ್, ಕೃಪಾಕರ ಸೇನಾನಿ, ಘಟಾನುಘಟಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ಬಂದಿದ್ರು. ಆಗ ನಾವು ಜೂನಿಯರ್ಗಳಾಗ ಹೋಗಿದ್ದೆವು. ಅಲ್ಲಿಂದ ಈ ಪತ್ರಿಕೆಯ ಪ್ರಯಾಣ ಶುರುವಾಯಿತು. ಆಗೆಲ್ಲ ನಾವು ಇನ್ನೊಂದು 2-3 ತಿಂಗಳಿಗೆ ಒಂದು ಕ್ರಾಂತಿ ಆಗುತ್ತೆ ಅಂತ ತಿಳ್ಕೊಂಡು ಹೋದವರು. ಅಂದರೆ ಸ್ಲೋಗನೇ ಆಗಿತ್ತು, ಅಂದರೆ ಚಿಂತನೆಯ ಮಳೆ ಹರಿಸಿ ಜನಶಕ್ತಿಯ ಬೆಳೆ ತೆಗೆಯುವ ಮುಂಗಾರು ಅಂತ. ಸೊ ಭಾಳ ಥ್ರಿಲ್ಲಿಂಗ್ ಅದು. ಆಮೇಲೆ 4-5 ವರ್ಷಾಗ ಸಂಬಳ ಕೊಡಲಿಕ್ಕಿಲ್ಲ, ಅರ್ಧ ಸಂಬಳ, ಇವತ್ತೆಲ್ಲ ಮುಚ್ಚುತ್ತೋ ನಾಳೆ ಮುಚ್ಚುತ್ತೇನೋ, ಕ್ರಾಂತಿ ಎಲ್ಲ ಹೋಗ್ಬಿಡ್ತಾಗ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಚಿದಂಬರ ರಹಸ್ಯದಲ್ಲಿ ಬರೋ ಕ್ರಾಂತಿ ತರ. ಹೌದೌದು. ಒಂದಷ್ಟು ದಿನ ನಾವು ಹಾಗೆ ಬದುಕಿದ್ದೇವೆ ಅಲ್ಲ ಎನ್ನುವುದು ನಮ್ಮನ್ನು ಆ ನಂತರ ದಿನಗಳಲ್ಲಿ ಅದನ್ನು ಸಾಗಿ ಬಂದಿದ್ದೇವೆ ನೋಡಿ, ನಮ್ಮನ್ನು ಗಟ್ಟಿಗೊಳಿಸುತ್ತೆ. ನಾವು ಕ್ಯಾಂಟೀನಲ್ಲಿ ಊಟ ಮಾಡಿ ಆರೋಗ್ಯ ಕೆಡಿಸಿ ಎಲ್ಲ ಮಾಡಿದಾಗ ನಮಗೊಂದು ಇಮ್ಯುನಿಟಿ ಬಂದುಬಿಡುತ್ತೆ. ಆಮೇಲೆ ಮತ್ತೆ ಎಲ್ಲಿ ತಿಂದರೂ ಏನೂ ಆಗೋದಿಲ್ಲ. ಸೊ ಮುಂಗಾರು ಕಲಿಸಿದ ಭಾಳ ದೊಡ್ಡ ಪಾಠ ಅದು. ಮತ್ತು ಇವತ್ತು ನಾವು ಸ್ವಲ್ಪ ಗಟ್ಟಿಯಾಗಿ ಮಾತಾಡೋದಿದ್ದರೆ, ಒಂದು ಕ್ಲಾರಿಟಿಯಲ್ಲಿ ಮಾತಾಡೋದಿದ್ದರೆ, ಎಲ್ಲವೂ ಮುಂಗಾರು ಪಾಠಶಾಲೆಯಲ್ಲೇ ಕಲ್ತದ್ದು. ಒಡ್ಡರ್ಸೆ ರಘುರಾಮ್ ಶೆಟ್ಟರು ಮಾತ್ರ ಅಲ್ಲ, NS ಶಂಕರ್ ಇರಲಿ, ಇಲ್ಲದ್ರೆ ಇಂದುಧರ ಇರಲಿ, ಪುಟ್ಟಸ್ವಾಮಿ ಇರಲಿ, ಇವರೆಲ್ಲ, ಕೊಟ್ಟಿಗೆನಹಳ್ಳಿ ರಾಮಯ್ಯ, ಇವರನ್ನೆಲ್ಲ ಇವತ್ತಿಗೂ ನಾನು ಗುರುಗಳಂತ ಹೇಳ್ತೇನೆ. ಅವರಿಂದ ಕಲ್ತಿದ್ದೇನೆ, ನಾನು ಅವರನ್ನು ನೋಡಿ ಕಲ್ತಿದ್ದೇನೆ. ಅವರು ಭಾಳ ಬೇಗ ಏನೋ ಡಿಫರೆನ್ಸ್ ಬಂದು ಒಂದು 3-4 ತಿಂಗಳಿಗೆ ಬಿಟ್ಟು ಹೋದರು. ಅವರು ಎಲ್ಲ ಬಿಟ್ಟು ಹೋದರು. ತಕ್ಷಣ ನಮಗೆ ಹೊಸಬರಿಗೆ ತಲೆ ಮೇಲೆ ಬಂತು ಮುಂಗಾರು. ಸೊ ಆಗ ಕಲೀಲಿಕ್ಕೆ ಇನ್ನಷ್ಟು ಅವಕಾಶ ಸಿಕ್ತು. ಇದೇ ವೃತ್ತಿ ಅಂತ ಮುಂದುವರ್ಕೊಂಡು ಬಂದೆವು ಅದರಲ್ಲಿ. ಸರ್, ನೀವು ಪತ್ರಿಕೋದ್ಯಮವನ್ನು ಓದದೆ ಕೆಲಸಕ್ಕೆ ಸೇರಿದ್ರಿ. ಹೇಗಿತ್ತು ಸರ್ ಆ ಅನುಭವ? ಹೇಗಿತ್ತು ಅಂದರೆ ಪತ್ರಿಕೋದ್ಯಮ ಮಾಡ್ಕೊಂಡು ಬಂದವರಿಗೂ ಪತ್ರಿಕೋದ್ಯಮ ಓದದೆ ಅಲ್ಲಿಗೆ ಹೋದವರಿಗೂ ಏನಾದ್ರು ವ್ಯತ್ಯಾಸ ಅಂತ ಅನ್ನಿಸ್ತಿತ್ತ? ಏನು ವ್ಯತ್ಯಾಸ ಇಲ್ಲ. ಪತ್ರಿಕೋದ್ಯಮ ಇವತ್ತಲ್ಲಿ ನನ್ನ ಮಗಳು ಜರ್ನಲಿಸಮೇ ಮಾಡಿದ್ದಾಳೆ. ಬಟ್ ಜರ್ನಲಿಸಮ್ ನೀವು ಯೂನಿವರ್ಸಿಟಿಯಲ್ಲಿ ಕಲಿಸೋದಕ್ಕೂ ಫೀಲ್ಡಿಗೆ ಬಂದಾಗ ಅವ್ರು ಮಾಡುವ ಕೆಲಸಕ್ಕೂ ಸಂಬಂಧನೇ ಇಲ್ಲ. ಈಗ ನೋಡಿ, ಯೂನಿವರ್ಸಿಟಿಗಳಲ್ಲಿ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತದೆ ಜರ್ನಲಿಸಮ್ ಡಿಪಾರ್ಟ್ಮೆಂಟಲ್ಲಿ. ಆದರೆ ಏನಾದರೂ ಸಿಲೆಬಸ್ಗಳನ್ನು ಚೇಂಜ್ ಮಾಡಬೇಕು. ನಾವು ಮೀಡಿಯಾಕ್ಕೆ ಹೋದಾಗ ಟ್ರಂಕ್ ಕಾಲ್ ಬುಕ್ ಮಾಡಬೇಕಿತ್ತು. ಫ್ಯಾಕ್ಸ್ ಮಿಷನೇ ಭಾಳ ಅಪರೂಪ. ಅಲ್ಲಿಂದ ನಾನು ಪ್ರಜಾವಾಣಿ ಜಾಯ್ನ್ ಆದ ನಂತರನೂ ನಾನು ಒಂದು 10 ವರ್ಷ ಡೆಲ್ಲಿಯಲ್ಲಿದ್ದಾಗ ನಾನು ಉತ್ತರ ಭಾರತದ ಎಲ್ಲ ರಾಜ್ಯಗಳಿಗೆ ಇಲೆಕ್ಷನ್ ಸರ್ವೆಗಳೆಲ್ಲ ಹೋಗ್ತಾ ಇದ್ದೆ.
ಆ ಕಾಲದಲ್ಲಿ ಕೂಡ ಲ್ಯಾಪ್ಟಾಪು ಫ್ಲಾಪಿಗಳನ್ನು ಇಟ್ಕೊಂಡು ಅದು ಕರಪ್ಟ್ ಆಗೋದು, ಸೈಬರ್ ಕೆಫೆ ಉಟ್ಕೊಂಡು ಹೋಗೋದು, ಈ ಪರಿಸ್ಥಿತಿ. ಇವತ್ತು ನಿಮ್ಮ ಮೊಬೈಲಲ್ಲೇ ನೀವು ಒಂದು ಪತ್ರಿಕೆಯನ್ನು ಲೇಔಟ್ ಮಾಡಿ ಪ್ರಿಂಟ್ ಆರ್ಡರ್ ಕೊಡ್ಬೋದು ಅಷ್ಟೇ. ಇನ್ನೊಂದು ಬೇರೆ ಕಡೆ ಎಲ್ಲಾದ್ರೂ ಪ್ರಿಂಟ್ ಮಾಡಬೇಕು. ಎವ್ರಿಥಿಂಗ್ ಯು ಕ್ಯಾನ್ ಡೂ ಇನ್ ಯುವರ್ ಮೊಬೈಲ್. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಜರ್ನಲಿಸಮ್ ಮೀಡಿಯಾ ದಾಟಿ ಬಂದಿದೆ. ಆದರೆ ಅದಕ್ಕೆ ಸರಿಯಾಗಿ ನಮ್ಮ ಸಿಲೆಬಸ್ ಅಪ್ಡೇಟ್ ಆಗಿಲ್ಲ. ಸಿಲೆಬಸ್ ಈಗ ಮೀಡಿಯಾ ಹೆಚ್ಚು ಟೆಕ್ನಾಲಜಿ ಒಳಗಡೆ ಬಂದುಬಿಟ್ಟಿದೆ. ನಿಮ್ಮ ಸಬ್ಸ್ಟೆನ್ಸ್, ನಿಮ್ಮ ಕಂಟೆಂಟು ಬೇರೆ, ಬಟ್ ಟೆಕ್ನಾಲಜಿದು ಭಾಳ ದೊಡ್ಡ ರೋಲ್ ಇದೆ ಇವತ್ತು ನಿಮ್ಮ ಬೆರಳ ತುದಿಯಲ್ಲಿ ಇಡೀ ಜ್ಞಾನ ಜಗತ್ತಿದೆ, ಗೂಗಲ್ ಗುರು. ಸೊ ಆ ಕಾಲದಲ್ಲಿ ಒಂದು ಮಾಹಿತಿ ಬೇಕಾದರೆ ಯಾರನ್ನಾದರೂ ಹುಡ್ಕೊಂಡು ಹೋಗಬೇಕು, ಲೈಬ್ರರಿಗೆ ಹೋಗಬೇಕು, ಏನೇನೋ ಕಸರತ್ತು ಮಾಡಬೇಕು. ಫೋನ್ ಇಲ್ಲ. ಮತ್ತು ನನಗೆ ಆಗಲೂ ಅನಿಸಲಿಲ್ಲ ಜರ್ನಲಿಸಮ್ನಲ್ಲಿ ಓದದೇ ಇದ್ದದ್ದು ಒಂದು ಕೊರತೆ ಅಂತ. ಇವತ್ತು ನನ್ನ ಮಗಳು ಓದಿದ್ದಾಳೆ, ಅವಳನ್ನು ನೋಡಿದಾಗಲೂ ನನಗೆ ಅನಿಸೋದಿಲ್ಲ ಅವಳು ಓದದೇ ಇದ್ದರೂ ಕೂಡ ಅವಳು ಜರ್ನಲಿಸ್ಟ್ ಆಗ್ತಾ ಇದ್ದಿಲ್ಲ ಅಂತ ನನಗೆ ಈಗ ಅನಿಸ್ತದೆ. ಸೊ ನಮಗೇನು ಅನಿಸಲಿಲ್ಲ ಜರ್ನಲಿಸಮ್ ಅಂದರೆ. ಈಗ ನಾವು ಮುಂಗಾರಿನ ಸೆಟಪ್ಪಲ್ಲಿ ಅದು ಒಂದು ಸ್ವಲ್ಪ ಅನ್ಕನ್ವೆನ್ಷನಲ್ ಇದು ಎಲ್ಲ. ಈಗ ಅದರ ನಂತರ ಮುಂಗಾರು ಅದು ಅಲ್ಲಿಂದ ಹೋದ ನಂತರ ಒಬ್ಬೊಬ್ಬರು ಒಂದೊಂದು ದಾರಿ ಹಿಡಿದ್ರು. ಕೃಪಾಕರ್ ಸೇನಾನಿ ಇವತ್ತು ಭಾಳ ದೊಡ್ಡ ವೈಲ್ಡ್ ಫೋಟೋಗ್ರಾಫರ್, ಅವರು ನಮ್ಮ ಸ್ಪೋರ್ಟ್ಸ್ ರೈಟರ್ ಆಗಿದ್ದರು. ನಮ್ಮ ಮೊಹಮ್ಮದ್ ಕಾರ್ಟೂನಿಸ್ಟು, ನಮ್ಮ ನಾಗವೇಣಿ ಅಂತ ಲೈಬ್ರರಿಯನ್ ಆಗಿದ್ರು, ಅವಳು ಒಳ್ಳೆ ಕತೆಗಾರ್ತಿ. ಇವತ್ತು NS ಶಂಕರ್ ಒಬ್ಬ ಫಿಲ್ಮ್ ಡೈರೆಕ್ಟರ್ ಆದರು. ಸೊ ಒಬ್ಬೊಬ್ಬರು ಒಂದೊಂದು ಫೀಲ್ಡ್ ಇಟ್ಕೊಂಡು ಹೋದರು, ಯಾರೂ ಹಾದಿಯಲ್ಲಿ ಬಿಡಲಿಲ್ಲ. ಅದರಿಂದ ಯಾರು ಕೂಡ ಅದರಲ್ಲಿ ಜರ್ನಲಿಸಮ್ ಓದಿ ಬಂದವರು ಇರಲೇ ಇಲ್ಲ ನನ್ನ ಪ್ರಕಾರ ನಮ್ಮ ಇಡೀ ಟೀಮ್ನಲ್ಲಿ. ನನಗೆ ಆಗ ಏನು ಅನಿಸಲಿಲ್ಲ. ಬಹುಶಃ ಅದರ ನಂತರ ನಾನು ಪ್ರಜಾವಾಣಿ ಜಾಯ್ನ್ ಆದಾಗ ಈ ರಿಕ್ರೂಟ್ಮೆಂಟ್ ಪ್ರಕ್ರಿಯೆಯಲ್ಲಿದ್ದಾಗ ನನಗೆ ಅನಿಸಿತ್ತು ಈ ಹುಡುಗರು ಏನು ಓದ್ಕೊಂಡು ಬಂದಿದ್ದಾರೆ ಅಂತ. ಹಾಗೆ ನೋಡಿದರೆ ಹಿರಿಯ ಪತ್ರಕರ್ತರು ಯಾರೂ ಕೂಡ ಅರುಣ್ ಶೌರಿಯಿಂದ ಹಿಡಿದು ನೀವು ವಿನೋದ್ ಮೆಹ್ತಾ ಯಾರನ್ನು ತಗೊಂಡ್ರು ಕೂಡ ಅವರು ಭಾಳ ಶಾಸ್ತ್ರೀಯವಾಗಿ ಜರ್ನಲಿಸಮನ್ನು ಓದಿ ಬಂದವರಲ್ಲ. ಇವತ್ತು ಅದು ಬರ್ತಾ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ, ಹೊಸ ಜನ್ರೇಷನ್ ಬರ್ತಾ ಇದೆ. ಬಟ್ ನಮಗಾಗ ಅನಿಸಲಿಲ್ಲ. ನನಗೆ ಈಗಲೂ ಅದು ಬೇಕು. ಅದನ್ನು ಸ್ವಲ್ಪ ಸಿಲೆಬಸ್ ಎಲ್ಲ ಅಪ್ಡೇಟ್ ಮಾಡಿ 50% ನೀವು ಮೀಡಿಯಾದಲ್ಲಿ ಕೆಲಸ ಮಾಡಿ 50% ನೀವು ಕ್ಲಾಸ್ ರೂಮಲ್ಲಿ ಮಾಡಿದರೆ ಏನಾದರೂ ಅವರಿಗೆ ಹೆಲ್ಪ್ ಆಗ್ಬೋದು ಅಂತ ಅನಿಸುತ್ತೆ. ಉಳಿದಾಗೆ ಒಂದು ಚೌಕಟ್ಟು ಕೊಡುತ್ತೆ ಅದು ಬಿಟ್ಟರೆ ಈಗ ಇವತ್ತು ಟೆಕ್ನಾಲಜಿ ಪಾರ್ಟ್ ಭಾಳ ದೊಡ್ಡದಿದೆ. ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಬೇಕಾಗುತ್ತೆ. ನೀವೀಗ ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಹೋಗೋದಿದ್ರೆ ಯು ನೀಡ್ ಟ್ರೈನಿಂಗ್, ಅದು ಹೋಗ್ತೇನೆ ನಾನು. ಬಟ್ ಪ್ರಿಂಟಿಗೆ ಹೋಗೋದಕ್ಕೆ ನಿಮ್ಮ ಓದು ಭಾಳ ಮುಖ್ಯ ಅಂತ. ನಿಮ್ಮ ಸಾಹಿತ್ಯ, ಸೋಷಿಯಲ್ ಸ್ಟಡೀಸ್, ಹಿಸ್ಟ್ರಿ ಅದೆಲ್ಲ ಸ್ವಲ್ಪ ಓದಿದರೆ ನಿಮಗೆ ಅನುಕೂಲ ಆಗುತ್ತೆ. ಬರೀ ಡಿಗ್ರಿ ಇಟ್ಕೊಂಡು ಬಂದರೆ ಏನು ಆಸಕ್ತಿ ಮುಖ್ಯ ಅಂತ. ಆಸಕ್ತಿ ಇಲ್ಲದಿದ್ದರೆ ಇನ್ನೊಂದು ಜರ್ನಲಿಸಮ್ ಇರಲಿ, ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ, ನೀವು ಭಾಳ ವರ್ಷ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದವರು. ಸೊ ಅದು ನಿಮ್ಮ ಆಸಕ್ತಿಯ ಮೇಲೆ ಹೋಗುತ್ತೆ. ನಿಮಗೆ ಆಸಕ್ತಿ ಇಲ್ಲದಿದ್ದರೆ ಗುರುಗಳು ರಘುರಾಮ್ ಶೆಟ್ಟರ್ ಹೇಳ್ತಾ ಇದ್ರು, ಗಡಿಯಾರ ನೋಡಿ ಕೆಲಸ ಮಾಡಿದವ ಪತ್ರಕರ್ತ ಇತಿಹಾಸದ ಕಸದ ಬುಟ್ಟಿಗೆ ಹೋಗ್ತಾನೆ ಅಂತ. ಸೊ ಟೈಮ್ ಇಲ್ಲ, ಮತ್ತೊಂದಿಲ್ಲ. ಪತ್ರಕರ್ತರುಗಳಿಗೆ ಸಂಜೆನೇ ಇರುವುದಿಲ್ಲ, ಈವ್ನಿಂಗ್ ಇರುವುದಿಲ್ಲ. ಆ ರೀತಿಯ ಕಷ್ಟಕ್ಕೆಲ್ಲ ನಿಮ್ಮ ಡಿಗ್ರಿಗಿಂತಲೂ ಇದಕ್ಕೆಲ್ಲ ನೀವು ರೆಡಿ ಇದ್ದರೆ, ನಿಮಗೆ ಆಸಕ್ತಿ ಇದ್ದರೆ ಏನೋ ಸ್ವಲ್ಪ ಸಕ್ಸಸ್ ಸಿಗ್ಬೋದು. ಇಲ್ಲದಿದ್ದರೆ ಒಂದು ಪತ್ರಕರ್ತರಾಗ್ತಾರೆ ಅಷ್ಟೇ, ಹಂಗೆ ಇನ್ನೊಂದು ಜಾಬ್ ಅಂತ ಮಾಡಿದರೆ. ಹಾಗಾಗಿ ಅವತ್ತು ನೀವು ಮುಂಗಾರು ಪತ್ರಿಕೆಗೆ ಬರೆಯುವ ಹೊತ್ತಿಗೆ ಪತ್ರಿಕೋದ್ಯಮ ಅಂತ ಇರಲಿಲ್ಲ. ಪತ್ರಿಕಾ ರಂಗ ಒಂದು ಸೇವೆ ಥರನ ಒಂದು ಜವಾಬ್ದಾರಿಯುತ ಕೆಲಸ ಆಗಿತ್ತು. ತುಳಿತಕ್ಕೊಳಗಾದವರ ಒಟ್ಟಿಗೆ ಇರಬೇಕಾದಂತಹ ಪರಿಸ್ಥಿತಿ ಇತ್ತು. ಸರ್, ಏನನ್ಸುತ್ತೆ ಇವತ್ತು ಅದು ಪತ್ರಿಕೋದ್ಯಮ ಆಗಿದೆ, ಉದ್ಯಮ ಆಗಿದೆ, ಅವತ್ತು ಸೇವೆ ಆಗಿತ್ತು. ಈ ಎರಡನ್ನೂ ನೀವು ನೋಡಿದ್ದೀರಾ? ಇದರ ಬಗ್ಗೆ ಭಾಳ ಮಾತಾಡಿದ್ದೇನೆ, ಬರೆದಿದ್ದೇನೆ. ಏನಂದರೆ ನೀವು 90ರ ದಶಕದಲ್ಲಿ ಒಂದು ಚೇಂಜ್ ಆಗಿಬಿಡ್ತು. ಅಂದರೆ ಈ ನ್ಯೂ ಇಕಾನಮಿ ಪಾಲಿಸಿ ಬಂದಾಗ ಪತ್ರಿಕೋದ್ಯಮ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಅದು ಹೋರಾಟದ ಒಂದು ಭಾಗ ಆಗಿತ್ತು. ಗಾಂಧೀಜಿ ವಾಸ್ ಎ ಜರ್ನಲಿಸ್ಟ್, ಅಂಬೇಡ್ಕರ್ ವಾಸ್ ಎ ಜರ್ನಲಿಸ್ಟ್, ತಿಲಕ್ ವಾಸ್ ಎ ಜರ್ನಲಿಸ್ಟ್. ಹರಿಜನ ಪತ್ರಿಕೆ 6,000 ಪ್ರತಿ ಮಾರಾಟ ಆಗ್ತಾಯಿದೆ. ಅದರಲ್ಲಿ ಒಂದು ಬರೆದರೆ ಬ್ರಿಟಿಷ್ ಗೌರ್ಮೆಂಟ್ ನಡೆದಿರ್ತಾ ಇದ್ದು 6,000 ಸರ್ಕ್ಯುಲೇಷನ್ ಅದರು. ಸೊ ಆ ಕಾಲದ ಅದು ಹೋರಾಟದ ಒಂದು ಸಾಧನ ಆಗಿತ್ತು. 2 ರೂಪಾಯಿಗೆ 5 ರೂಪಾಯಿಗೆ ಪತ್ರಿಕೆ ಕೊಡಬೇಕಂದ್ರೆ ಅವರು ಅಡ್ವರ್ಟೈಸ್ಮೆಂಟ್ ತಗೊಳ್ಳೇಬೇಕು. ಪೀಡ್ ಬಂತು, ಈಗ ಸ್ಪಾನ್ಸರ್ಡ್ ಬಂತು. ಅದರಿಂದ ನಿಜವಾದ ಕೋರ್ ಜರ್ನಲಿಸಮ್ ಏನಿದೆ ಅದು ಹಿಂದೆ ಹೋಗ್ತಾ ಇದೆ. ಅದು ಆ ಬದಲಾವಣೆ ದೊಡ್ಡ ಮಟ್ಟದ ಬದಲಾವಣೆ ಆದಾಗ ಇವತ್ತು ಇನ್ವೆಸ್ಟಿಗೇಟಿವ್ ಸ್ಟೋರೀಸು ಮತ್ತೊಂದು ಯಾವುದು ಮೊದಲನೇ ಥರ ಇಲ್ಲ. ಭಾಳ ಫಾಸ್ಟಾಗಿ ಇದು ಚೇಂಜ್ ಆಗ್ತದೆ. ಒಳಗಿನ ಕಂಟೆಂಟ್ಗಳಲ್ಲೂ ಚೇಂಜ್ ಆಗ್ತದೆ, ಟೆಕ್ನಾಲಜಿಯಲ್ಲಿ ಚೇಂಜ್ ಆಗ್ತದೆ. ಸೊ ಒಂದು ಭಾಳ ದೊಡ್ಡ ಬಿರುಗಾಳಿಗೆ ಸಿಕ್ಕಾಗಿದೆ ಮಾಧ್ಯಮ, ಆದರೂ ಅದು ಮುಂದುವರಿತಾ ಇದೆ.
ಸರ್, ಈ ಥರದ ಸವಾಲುಗಳು ಬಂದಾಗ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಪತ್ರಕರ್ತರು ಹೇಗೆ ಇದ್ರ ಜೊತೆಗೆ ಮುಖಾಮುಖಿ ಆಗಬೇಕಲ್ಲ ಸರ್, ಈ ಸಂದರ್ಭಕ್ಕೂ ಅಥವಾ ತನ್ನೊಳಗಿನ ನಿಷ್ಠೆಗೂ? ಹೇಗೆ ಕಷ್ಟ ಅಲ್ವಾ, ಸವಾಲಲ್ವಾ? ಇಲ್ಲ, ಕಷ್ಟ, ಒಂದು ಕಷ್ಟ. ಇದು ನೀವು ಭಾಳ ಒಳ್ಳೆಯ ಪ್ರಶ್ನೆ ಇದು. ನೋಡಿ, ನಾನು ಪ್ರಜಾವಾಣಿಲಿದ್ದಷ್ಟು ದಿನ ನನಗೆ ಯಾವತ್ತೂ ಕೂಡ ನನ್ನ ಸ್ಟೋರಿಗಳನ್ನು ನೀನು ಮಾಡಬೇಡ ಅದು ಅಂತ ಹೇಳೋದಿಲ್ಲ. ಈ ಸಾಯಿನಾಥ್ ಎವ್ರಿಬಡಿ ಲವ್ಸ್ ಡ್ರಾಟ್ ಇದೆಯಲ್ಲ, ಆ ಸೀರೀಸ್ ಆಫ್ ಆರ್ಟಿಕಲ್ ಬಂದದ್ದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ. ಅಂದರೆ ಮಾಧ್ಯಮದಲ್ಲೂ ಕೂಡ ಒಂದು ಸ್ಪೇಸ್ ಇದಕ್ಕಾಗಿ ಇದೆ, ಅದನ್ನು ಇಟ್ಕೊಂಡಿದ್ದಾರೆ ಅವರು. ನಮಗೆ ಆಸಕ್ತಿ ಇದ್ದರೆ ಅಲ್ಲಿ ಹೋಗ್ಬೋದು. ನಾನು ಇಲ್ಲ ನಾನು ಸ್ಪೋರ್ಟ್ಸೇ ಬರೀತೇನೆ, ನಾನು ಸಿನಿಮಾನೇ ಬರೀತೇನೆ, ನಾನು ಪೊಲಿಟಿಕಲ್ ಬೀಟೇ ನನಗೆ ಹೋಗಬೇಕು ಅಂತ ಹೇಳಿದರೆ ಅದು ಬೇರೆ. ಇಲ್ಲ, ಯಾಕೆಂದರೆ ಆ ಬೀಟ್ಗಳಿಗೆ ಕಾಂಪಿಟಿಷನ್ ಜಾಸ್ತಿ ಇದೆ. ಇಲ್ಲ ನಾನು ನೋಡಿ ಅಲ್ಲಿ ದೊಡ್ಡ ಬರ ಬಂದಿದೆ, ಇಲ್ಲದ್ರೆ ಅತಿವೃಷ್ಟಿ ಬಂದಿದೆ, ಅನಾವೃಷ್ಟಿ ಬಂದಿದೆ, ನನಗೆ ಖುಷಿ ಆದ ನಾನು ಹೋಗ್ತಾ ಇದ್ದೆ. ಸ್ಪೇಸ್ ಇದೆ, ಇಲ್ಲ ಅಂತ ನೀವು ಏನಿಲ್ಲ. ಇವತ್ತಿಗೂ ಅದಕ್ಕೊಂದು ಸ್ಪೇಸ್ ಇದೆ. ಯಾರಾದರೂ ಭಾಳ ಸೀರಿಯಸ್ ಆಗಿ ಇಂಥ ಇಶ್ಯೂಸ್ಗಳನ್ನು ಸ್ಟಡಿ ಮಾಡಿ, ರೈತರ ಸಮಸ್ಯೆಗಳ ಬಗ್ಗೆ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಸ್ಟಡಿ ನಾನು ಮಾಡ್ತೇನೆ ಅಂತ ಹೇಳಿದರೆ ಸ್ಟೋರಿಗೆ ಅಲ್ಲಿ ಸ್ಪೇಸ್ ಇರುತ್ತೆ. ಇವತ್ತು ಯಾರಾದರೂ ಬರೆದರೆ ನಾನು ಅದನ್ನೇ ನಮ್ಮ ಹುಡುಗರಿಗೆ ಹೇಳ್ತೇನೆ, ನೀವು ಈ ಕಮಿಟ್ಮೆಂಟ್, ಈ ಬದ್ಧತೆ ಇದ್ದ ಪತ್ರಕರ್ತರ ಸಂಖ್ಯೆ ಕಡಿಮೆ ಆಗ್ತದೆ. ಎಷ್ಟೋ ಇದೆ. ನಾನು ಡೆಲ್ಲಿಯಲ್ಲಿ ಒಂದು 10 ವರ್ಷ ಇದ್ದೆ, ಇಡೀ ದೇಶ ಸುತ್ತಿದೆ. ನನಗೆ ಯಾವತ್ತೂ ರಿಸ್ಟ್ರಿಕ್ಷನ್ ಇರಲಿಲ್ಲ. ಪೊಲಿಟಿಕಲ್ ಆಗಲಿ, ನಾನು ತಗೊಳ್ಳೋ ಪಾಯಿಂಟ್ ಆಫ್ ನಿಲುವುಗಳ ಬಗ್ಗೆ, ನೀನು ಹಾಗೆ ಯಾಕೆ ಮಾಡಿದ್ದೆ, ಹೀಗೆ ಯಾಕೆ ಮಾಡಿದ್ದೆ ಅಂತ ಯಾವತ್ತೂ ಕೇಳಿಲ್ಲ. ನನಗೆ ಈಗಲೂ ಅನಿಸುತ್ತೆ ಅಂಥದಕ್ಕೊಂದು ಜಾಗ ಇದೆ, ಬಟ್ ಆ ಜಾಗ ಶ್ರಿಂಕ್ ಆಗ್ತಾ ಇದೆ ಮತ್ತು ಆ ಜಾಗಕ್ಕೆ ಡಿಮಾಂಡ್ ಇಲ್ಲ ಅಂತ. ಯಾರಾದರೂ ಬಂದರೆ ದೆರ್ ಆರ್ ವೆರಿ ಫ್ಯೂ ಜರ್ನಲಿಸ್ಟ್ ಆ ರೀತಿ ಯೋಚನೆ ಮಾಡುವವರು ಮೇನ್ ಸ್ಟ್ರೀಮಲ್ಲಿ. ಅವರು ಭಾಳ ಬೇಗ ಒಂದು ಡಿಸಪಾಯಿಂಟ್ ಆಗ್ತಾರೆ. ಈಗ ನಮ್ಮ ಕಾಲದಲ್ಲಿ ಒಂದು ಕಾಲದಲ್ಲಿ ಬೈಲೈನ್ಗಳೇ ಇರಲಿಲ್ಲ, ಹೆಸರಿಲ್ಲದೇ ನಾವು ನೂರಾರು ವರದಿಗಳನ್ನು ಮಾಡಿದ್ವಿ. ಚೇಂಜಸ್ ಆಗ್ತಾ ಇದೆ. ಬಟ್ ಈಗಲೂ ನೋಡಿ, ಟಿ ವಿ ಬಂದ ಕೂಡಲೇ ಪ್ರಿಂಟ್ ಹೋಯ್ತು ಅಂತ ಹೇಳಿದರೆ, ಈಗ ಟಿ ವಿ ಬಂದು ಈಗ OTT ಬಂದುಬಿಟ್ಟಿದೆ. ಆಮೇಲೆ ನೀವು ಪಾಡ್ಕಾಸ್ಟ್ಗಳು ಬಂದಿದೆ, ಯೂಟ್ಯೂಬ್ಗಳು ಬಂದಿದೆ, ಎಲ್ಲ ಬಂದಿದೆ. ಆದರೂ ಯಾವುದೋ ಒಂದು ಲೆವೆಲಲ್ಲಿ ಹೋಗ್ತಾ ಇದೆ. ಮುಂಗಾರು ನಮ್ಮ ಸ್ಕೂಲ್ ಶುರುವಾಗಿದ್ದು ಓದುಗನ ಒಡೆತನದ ಪತ್ರಿಕೆ ಅಂತದ್ದು. ಇಟ್ ವಾಸ್ ದಿ ಫಸ್ಟ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಮೀಡಿಯಾ ಕಂಪನಿ. ಅದು ಸಾಮಾನ್ಯವಾಗಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಒಂದೊಂದು ಫ್ಯಾಮಿಲಿಗಳ ನಡುವೆ ಇರುತ್ತೆ. ಅದು ಪಬ್ಲಿಕ್ ಓದುಗರಿಂದ ಶೇರ್ ತಗೊಂಡು ಅದು ಪತ್ರಿಕೆ ಮಾಡಿರೋದು. ಅಂದರೆ ಅದಕ್ಕೆ ಪತ್ರಿಕೆಗೆ ಓದುಗ ಒಡೆಯನಾಗಿರಬೇಕು ಅಂತ. ಅದು ಆ ಸ್ಟೇಜಿಗೆ ಬಂದಾಗ ಅಂದರೆ ಸಸ್ಟೈನ್ ಮಾಡಬೇಕು. ನೀನು ಸಬ್ಸ್ಕ್ರಿಪ್ಷನ್ನಲ್ಲೇ ನಾನು ಬದುಕ್ತೇನೆ ಅನ್ನೋ, ಈಗ ಲಂಕೇಶ್ ಜಾಹೀರಾತು ಇಲ್ಲದೇ ಪತ್ರಿಕೆ ಮಾಡಿದ್ರಲ್ಲ, ಅದಕ್ಕೆ ಅವರು ಇಂಡಿಪೆಂಡೆಂಟಾಗಿ ಮಾಡಲಿಕ್ಕೆ ಆಯಿತು. ಇವತ್ತು ಸಾಧ್ಯ ಇಲ್ಲ ಅದು. ಇವತ್ತು ಸಾಧ್ಯ ಇಲ್ಲ. ನಾನು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲದೆ ಅವ್ನು ಬಾಗಿಲು ಮುಚ್ಚಬೇಕು, ಆ ಪರಿಸ್ಥಿತಿ ಇದೆ ಇವತ್ತು. ಅದೇ ಹೇಳಿದ್ದಲ್ಲ, 20 ರೂಪಾಯಿ ಪ್ರೊಡಕ್ಷನ್ ಕಾಸ್ಟು. ನಾನು ಯಾವಾಗಲೂ ಹೇಳ್ತೀನಿ, ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಮಾರಾಟ ಆಗುವ ಎರಡು ವಸ್ತು, ಒಂದು ರೈತನದ ಬೆಳೆ ಮತ್ತು ಪತ್ರಿಕೆ ಅಂತ. ಸೊ ಆಗಿದೆ. ಕೊರೋನಾ ನಂತರ ಮತ್ತಷ್ಟು ಬದಲಾವಣೆ ಇದೆ. ಇವತ್ತು ಈ ಪೇಪರ್ಗಳೆಲ್ಲ ಬಂದಿದೆ, ಫಿಸಿಕಲ್ ಪೇಪರ್ಗಳ ಸಂಖ್ಯೆ ಭಾಳ ಕಡಿಮೆ ಆಗಿದೆ. ಆಮೇಲೆ ಒಂದು ಏನಂದರೆ, ಜನರ ಸುದ್ದಿಯ ಹಸಿವು ಇದೆಯಲ್ಲ, ಅದು ಭಾಳ ಲಿಮಿಟೆಡ್. ಅಂದರೆ ಮೆಜಾರಿಟಿ ಜನ ಈಗ ಒಂದು ಪತ್ರಿಕೆ ತೊಗೊಂಡ್ರೆ ಎಷ್ಟು ಮಂದಿ ಎಡಿಟೋರಿಯಲ್ ಪೇಜು, ಓಪೆಡ್ ಪೇಜ್ಗಳನ್ನು ಸೀರಿಯಸ್ ನೋಡ್ತಾರೆ, ಫ್ರಂಟ್ ಪೇಜ್ ನೋಡ್ತಾರೆ, ಸ್ಪೋರ್ಟ್ಸ್ ನೋಡ್ತಾರೆ, ಅವ್ನಿಗೆ ಬೇಕಾದ್ರೆ ನೋಡ್ತಾನೆ, ಹೆಡ್ಲೈನ್ಸ್ ನೋಡಿ ಬಿಡ್ತಾರೆ. ಸೀರಿಯಸ್ ಆಗಿ ನೋಡುವವರು ಭಾಳ ಕಡಿಮೆ. ಸೊ ಅಂಥವರಿಗೆ ವಾಟ್ಸಪ್ಪಲ್ಲಿ, ಮತ್ತೊಂದರಲ್ಲಿ, ಟಿ ವಿನಲ್ಲಿ, ಅದರಲ್ಲಿ ನ್ಯೂಸ್ಗಳು ಬರ್ತಾ ಇದೆಯಲ್ಲ, ಅವನ ಸುದ್ದಿ ಅಷ್ಟೇ ಸಾಕು, ನನಗೆ ಇಷ್ಟು ಸಾಕು ಅಂತ. ಅದರಿಂದ ಒಂದು ನ್ಯೂಸ್ನ ಫ್ಲೋ ಜಾಸ್ತಿ ಇದೆ. ಸೊ ಅವರಿಗೆ ಅದರಿಂದ ಅವರು ಪತ್ರಿಕೆ ದುಡ್ಡು ಕೊಟ್ಟು ಯಾಕೆ ಕೊಂಡು ಹೋಗ್ಬೇಕು, ಎಲ್ಲ ಪುಕ್ಕಟೆಯನ್ನೇ ಸಿಗುತ್ತೆ ಅಲ್ವ ಅಂತ ಬಂದಿದೆ. ಅದು ಮೀಡಿಯಾದ ಇಂಡಸ್ಟ್ರಿ ಮೇಲೆ ಭಾಳ ದೊಡ್ಡ ಪರಿಣಾಮ ಅಂತ. ಸರ್, ಈ ಪ್ರಜಾವಾಣಿಯಲ್ಲಿ ಸುಮಾರು ಎಷ್ಟು ವರ್ಷ ಕೆಲಸ? ನಾನು ಪ್ರಜಾವಾಣಿಯಲ್ಲಿ 1989 ಜಾಯ್ನ್ ಆದೆ. ನಾನು ಮುಂಗಾರು ಇನ್ನೂ ಕ್ರಾಂತಿ ಆಗೋದಿಲ್ಲ ಅಂತ ಗೊತ್ತಾಯಿತು, ಇನ್ನು ಬದುಕಬೇಕಲ್ಲ. ಮಂಗಳೂರಿನವರಿಗೆ ಈ ಬೆಂಗಳೂರು ಭಾಳ ದೂರ, ನಮಗೆ ಬಾಂಬೆ ಹತ್ತಿರ. ನಾನು ಪ್ರಜಾವಾಣಿ ಜಾಯ್ನ್ ಆದಾಗ ನಾನು 2ನೇ ಬಾರಿ ಬೆಂಗಳೂರಿಗೆ ಬಂದಿರೋದು. ಊರು ಬಿಟ್ಟಾಗ ಇವನು 1 ವರ್ಷ ಬರೋದಿಲ್ಲ, ಇವನು ಬಾಂಬೆಗೆ ಹೋದವ್ರು ಬರೋದಿಲ್ಲಲ್ಲ, ಹಂಗೆ ನಮ್ಮನ್ನು ಬೀಳ್ಕೊಟ್ಟಿದ್ರು. ನಾನು 1 ವಾರ ಆದ ನಂತರ ಊರಲ್ಲೇ ಇದ್ದೆ, ಅದು ಬೇರೆ. ಸೊ ನಾನು ಪ್ರಜಾವಾಣಿ ಜಾಯ್ನ್ ಆದೆ. ಪ್ರಜಾವಾಣಿಯಲ್ಲಿ 1-2 ವರ್ಷ ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿದ್ದಾಗ ನನಗೆ ಬೆಂಗಳೂರು ಅಷ್ಟು ಇದಾಗಲಿಲ್ಲ. ನನಗೆ ಎಲ್ಲಾದರೂ ಡಿಸ್ಟಿಕ್ ಹೋಗುವಂತ ಇದ್ದು. ಇವತ್ತು ಡಿಸ್ಟಿಕ್ ಹೋದರೆ ಹುಡುಗರು ನಾನು ಬೆಂಗಳೂರು ಬೇಕಂತ ಹೇಳ್ತೇವೆ.
ಸೊ ನನಗೆ ಟ್ರಾನ್ಸ್ಫರ್ ಆಯಿತು, ಧಾರವಾಡಕ್ಕೆ ಟ್ರಾನ್ಸ್ಫರ್ ಆಯಿತು. ಧಾರವಾಡದ ನನ್ನ ವೃತ್ತಿ ದಿನಗಳು ಭಾಳ ದೊಡ್ಡ ಪರಿಣಾಮ. ಅಂದರೆ ಧಾರವಾಡದಲ್ಲಿ ಗೊತ್ತಲ್ಲ, ಒಂದು ಕಲ್ಲು ಬಿಸಾಡಿದರೆ ಒಂದು ಸಂಗೀತಗಾರನ ತಲೆ ಮೇಲೆ ಬೀಳುತ್ತೆ, ಇಲ್ಲಿದ್ರೆ ಸಾಹಿತ್ಯ ತಲೆ ಮೇಲೆ ಬೀಳುತ್ತೆ ಅಂತ. ಸೊ ಅದು ನನಗೆ ಭಾಳ ದೊಡ್ಡ ಒಂದು ಅನುಭವವನ್ನು ಕೊಡ್ತು, ಒಳ್ಳೆಯ ಎಕ್ಸ್ಪೀರಿಯೆನ್ಸ್. ಅಲ್ಲಿಂದ ನಾನು ತುಮಕೂರಿಗೆ ಬಂದೆ. ತುಮಕೂರಲ್ಲಿ ಒಂದು 5 ವರ್ಷ ಇದ್ದೆ. ಅಲ್ಲಿಂದ ಸೀದಾ ನಾನು ಡೆಲ್ಲಿಗೆ ಕಳಿಸಿದ್ರು ನನ್ನನ್ನು. ಸೊ ಹಳ್ಳಿಯಿಂದ ಸೀದಾ ಡೆಲ್ಲಿಗೆ ಹೋದೆ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದು ಕಡಿಮೆ ನಾನು ಆ್ಯಕ್ಚುಲಿ. ಸೊ ಡೆಲ್ಲಿಯಲ್ಲಿ ಒಂದು 9 ವರ್ಷ ಇದ್ದೆ. ಅದು ನನ್ನ ವೃತ್ತಿ ಜೀವನವನ್ನು ಒಂದು ಬೇರೆ ಲೆವೆಲ್ಗೆ ಕೊಂಡೋಗ್ಬಿಡ್ತು. ಅಂದರೆ ನಾನು ಬರೀ ಡೆಲ್ಲಿಯಲ್ಲಿ ಕೂರದೆ ನಾನು ನಾನೊಂದು ಪದ್ಧತಿಗಿಂತ ಹೆಚ್ಚು ಅಸೆಂಬ್ಲಿ ಇಲೆಕ್ಷನನ್ನು ಕವರೇಜ್ ಮಾಡಿದೆ. ವಿಂಧ್ಯಾದ್ರಿಂದ ಈ ಕಡೆ ಬಿಟ್ಟು, ಅಂದರೆ ಆಂಧ್ರ ತೆಲಂಗಾಣ ಈ ಕಡೆ ಬಿಟ್ಟು, ಉತ್ತರದ್ದು ಭಾರತ, ಕಾಶ್ಮೀರದಿಂದ ಅಸ್ಸಾಂನವರೆಗೆ, ಬೆಂಗಾಲ್, ಮಧ್ಯಪ್ರದೇಶ ಎಲ್ಲ, ಗುಜರಾತ್ ಎಲ್ಲ 3 ವಿಧಾನಸಭೆ ಇಲೆಕ್ಷನ್ ಕವರ್ ಮಾಡಿದ್ದೇನೆ. ದಟ್ ವಾಸ್ ಒಳ್ಳೆಯ ಎಕ್ಸ್ಪೀರಿಯನ್ಸ್. ಕಷ್ಟಪಟ್ಟಿದ್ದೇನೆ. ಆ ಕಾಲದಲ್ಲಿ ಈ ಕಾಲದಲ್ಲಿ ಇರಲಿಲ್ಲ, ಬಟ್ ಇತ್ತು. ಚಂಬಲ್ ಕಣಿವೆಗೆ ಹೋಗೋದು, ಮತ್ತು ಅಂದರೆ ಬಿಹಾರದ ಆ ಕಾಲದ ಬಿಹಾರನೇ ಬೇರೆ. ಅಂದರೆ 6 ಗಂಟೆ ಆಗುವಾಗ ದಡದಡ ಪಟ್ಟಣದಲ್ಲಿ ಬಾಗಿಲಾಗ್ತಾಯಿದ್ರು, ಸೈಬರ್ ಕೆಫೆಗಳು ಸಿಗ್ತಾ ಇರಲಿಲ್ಲ, ಹೊರಗಡೆ ಅಡ್ಡಾಡೋದು ಕಷ್ಟ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು. ಅದರಿಂದ ನನಗೆ ನಾನು ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಕವರೇಜು, ಇಲ್ಲದಿದ್ದರೆ ಕಾವೇರಿ, ಕೃಷ್ಣ, ಸುಪ್ರೀಂ ಕೋರ್ಟು ಇಲ್ಲ ಅದು ಒಂದು ನಡೀತಾ ಇತ್ತು. ಇಲೆಕ್ಷನ್ ಬಂದ ಕೂಡಲೇ ನಾನು ಹೊರಡ್ಬಿಡ್ತಿದ್ದೆ. ಕಂಟಿನ್ಯೂಸ್ 2 ಲೋಕಸಭಾ ಇಲೆಕ್ಷನ್ ಮತ್ತು ಅದರ ನಡುವೆ ಅಸೆಂಬ್ಲಿ ಇಲೆಕ್ಷನ್ ಎಲ್ಲ ಕವರ್ ಮಾಡಿದೆ. ಅದೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ನನಗೆ. ಅದರ ನಂತರ ಮತ್ತೆ ಕರ್ನಾಟಕಕ್ಕೆ ಬಂದೆ. ಕರ್ನಾಟಕಕ್ಕೆ ಬಂದು 2009ರಲ್ಲಿ ಬಂದೆ. 3 ವರ್ಷ, ಹೆಚ್ಚು ಕಡಿಮೆ 3-4 ವರ್ಷ ಪ್ರಜಾವಾಣಿಯಲ್ಲಿ ಇದ್ದೆ. ನಾನು ಆ್ಯಕ್ಚುಲಿ ಎಡಿಟೋರಿಯಲ್ ರೈಟಿಂಗ್ ಅದು ಇದು ಎಲ್ಲ ಇದ್ದೆ. ಹೇಗಿರುತ್ತೆ ಸರ್ ಮಾಧ್ಯಮ ಸಲಹೆಗಾರರ ಕೆಲಸ? ನಾನು ಅದನ್ನು ಕೇಳೋಣ ಅಂದ್ಕೊಂಡಿದ್ದೆ, ಕುತೂಹಲ ಭಾಳ ಇತ್ತು. ಇಲ್ಲ ನನಗೂ ಕುತೂಹಲ ಇತ್ತು. ನನಗೆ ಭಾಳ ಹೊಸಬಾದ್ರೆ ನಾನು ಅದಕ್ಕೆ ತಯಾರಿ ಆಗಿರಲಿಲ್ಲ. ಈ ನೀರಿಗೆ ಬಿದ್ದ ಮೇಲೆ ಈಜಬೇಕಲ್ಲ, ಆ ಪರಿಸ್ಥಿತಿ. ನಾವೆಲ್ಲ ಮಿಡ್ಲ್ ಕ್ಲಾಸಿಂದ ಬಂದವರು, ಇನ್ನು ಪ್ರಜಾವಾಣಿ ಬಿಟ್ಟು ಆಗಿಬಿಟ್ಟಿದೆ. ಇಲ್ಲಿ ಏನಾದರೂ ಆಗಿದ್ರೆ ಏನು ನಮ್ಮ ಫ್ಯಾಮಿಲಿ, ಈ ರೀತಿಯ ಇನ್ಸೆಕ್ಯೂರಿಟಿಯಲ್ಲೇ ನಾನು ಭಾಳ ಕಳೆದೆ ಅಲ್ಲಿ. ಐ ವಾಸ್ ಎ ಸ್ಪೀಚ್ ರೈಟರ್. ಅದು ಏನಾಗಿದೆ ಅಂದರೆ, ಸಿದ್ದರಾಮಯ್ಯ ಮತ್ತು ನನ್ನ ನಡುವೆ ಒಂದು ಸೈದ್ಧಾಂತಿಕವಾದ ಸಹಮತ ಇದ್ದ ಕಾರಣಕ್ಕಾಗಿ ನನಗೆ ಅದು ಆ ಪಾರ್ಟ್ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಸೊ ನನಗೆ ಗೊತ್ತು ಅವರ ಯೋಚನಾ ವಿಧಾನ ಲಹರಿ ಏನಿದೆ, ಅವರ ಸೈದ್ಧಾಂತಿಕ ಬದ್ಧತೆಗಳೇನಿದೆ. ಆ ಪಾರ್ಟಲ್ಲಿ ಐ ವಾಸ್ ಲಕ್ಕಿ. ನನಗೇನು ಅದೇನು ಪ್ರಾಬ್ಲಮ್ ಇಲ್ಲ. ನನಗೊಂದು ಕೆಲಸ ಆಗಿರಲಿಲ್ಲ. ಅದು ಜನರಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ದೆ ಅದನ್ನು ಅಲ್ಲೂ ಮಾಡ್ತಾ ಇದ್ದೆ ನಾನು. ಅದು ಬಿಟ್ಟರೆ ಅಂದರೆ ಒಂದು ಕೋರ್ ಟೀಮ್ ಏನಿರುತ್ತೆ, CM ಆಫೀಸ್ ಅಂತ ಹೇಳ್ತಾರೆ, ಮುಖ್ಯಮಂತ್ರಿ ಇರ್ತಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ, ಮೀಡಿಯಾ ಅಡ್ವೈಸರ್ ಇರ್ತಾರೆ, ಆಮೇಲೆ DG ಪೊಲೀಸ್ ಮಹಾನಿರ್ದೇಶಕರು ಇರ್ತಾರೆ, ಇಂಟೆಲಿಜೆನ್ಸ್ ಚೀಫ್ ಇರ್ತಾರೆ. ಅದು ಡೈಲಿ ಬೆಳಿಗ್ಗೆ ಒಂದು ಬ್ರೀಫಿಂಗ್ ಎಲ್ಲ ಆಗುತ್ತೆ. ಆಗ ರಾಜ್ಯದಲ್ಲಿ ಏನೇನು ಅವರವರದ್ದು ಮೀಡಿಯಾದಲ್ಲಿ ಏನಾಗ್ತಾ ಇದೆ ಅಂತ ನಾನು ಹೇಳ್ತೇನೆ, ಪೊಲೀಸರು ಏನಂತಾರೆ ಅವರು ಹೇಳ್ತಾರೆ, ಗೌರ್ಮೆಂಟ್ ಲೆವೆಲಲ್ಲಿ ಏನೋ ಹೇಳ್ತಾರೆ, ಮುಂದೆ ಏನು ಮಾಡಬೇಕು ಅದೆಲ್ಲ ನಿರ್ಧಾರ ಆಗುತ್ತೆ. ಅದರಲ್ಲಿ ನಮ್ಮದೊಂದು ವಾಯ್ಸ್ ಸಣ್ಣದಾಗಿ ಮುಂದೆ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಬ್ಯೂರೋಕ್ರಾಟ್ಗಳು ಯೋಚನೆ ಬೇರೆ ರೀತಿ ಮಾಡಿರ್ತಾರೆ, ಪೊಲಿಟಿಕಲ್ ಆಗಿ ಯೋಚನೆ ಮಾಡುವವರು ಬೇರೆ ರೀತಿ ಇರ್ತಾರೆ. ಆಡಳಿತದ ಒತ್ತಡದಲ್ಲಿ ಒಬ್ಬ ಮುಖ್ಯಮಂತ್ರಿ ಕೂಡ ಎಲ್ಲ ಒಂದು ಆ್ಯಂಗಲ್ಗಳಿಂದ ಒಂದು ಇಶ್ಯೂವನ್ನು ನೋಡಲಿಕ್ಕೆ ಆಗೋದಿಲ್ಲ. ಇಲ್ಲ ಸರ್, ಈ ರೀತಿ ಮಾಡಿದರೆ ಅನುಕೂಲ ಆಗುತ್ತೆ, ಇದು ಸಮಸ್ಯೆ ಆಗ್ಬೋದು. ಅವರು ಈಗ ಇವತ್ತಿನ ಭಾಷಣಕ್ಕೆ ನಾನು ನೋಟ್ ಕೊಟ್ಟೆ ಅಂತ ತಿಳ್ಕೊಳ್ಳಿ, ಅವರು ಇವತ್ತು ಅದನ್ನು ಹೇಳದೆ ಹೋಗ್ಬೋದು, ನಾಳೆ ನೆನಪಾಗುತ್ತೆ ಅವರಿಗೆ, ಆಗ ಇದನ್ನು ಹೇಳ್ತಾರೆ ಮತ್ತೆ ಅವರು. ಗೊತ್ತಿರುತ್ತೆ, ಅಷ್ಟು ನಮಗೊಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಲ್ಲ, ಇವರು ಯಾವುದನ್ನು ಇಷ್ಟಪಡ್ಬೋದು ಮತ್ತು ಇಷ್ಟ ಆಗೋದನ್ನು ಅವರಿಗೆ ಹೇಗೆ ಕನ್ವಿನ್ಸ್ ಮಾಡೋದು, ಇದನ್ನೆಲ್ಲ ನಾವು ಸ್ವಲ್ಪ ಕಲ್ತಿದ್ದೇವೆ. ಅವ್ರ ಜೊತೆ ಕೆಲಸ ಮಾಡಿದರೆ ಅದೊಂದು ಅನುಭವ. ಅದು ಅಂದರೆ ಏನು ಹೇಳ್ತಾರೆ ಅನ್ನೋ ಕೇಳುವಂಥ ಒಂದು ತಾಳ್ಮೆ ಇದೆ, ಖಂಡಿತ ಇದೆ ಅವರಿಗೆ. ಒಂದು ರೀತಿ ಒಂದು ಪೊಲಿಟಿಕಲ್ ಅಡ್ವೈಸ್ನ ರೋಲ್ ಕೂಡ ಅದರಲ್ಲಿದೆ. ಪೊಲಿಟಿಕಲ್ ರೈಟಿಂಗ್ನಲ್ಲಿ ಭಾಳ ದೊಡ್ಡ ಥ್ರಿಲ್ ಇದೆ ಅಂತ ನನಗೆ ಈಗಲೂ ಅನಿಸಿಲ್ಲ, ನಿಜ ಹೇಳ್ಬೇಕಂದ್ರೆ. ನಾನು ಇವತ್ತು ಕೂಡ ನಾನು ಕೆಲಸ ಮಾಡಿದ ತುಮಕೂರು ಧಾರವಾಡಕ್ಕೆ ಹೋದರೆ ಜನ ನನ್ನನ್ನು ನೆನೀತಾರೆ. ಯಾಕೆಂದರೆ ನೀನಿದ್ದಾಗ ಆ ರೋಡ್ ಆಯ್ತಪ್ಪ, ನೀನೊಂದು ನೋಡಿ ಆ ಕುಡಿಯುವ ನೀರು ನೀನು ಬರೆದಿದ್ದರೆ ಆಗ್ತಾನೆ ಇರಲಿಲ್ಲ. ಈ ರೀತಿ ನಾನು ನಗರ ಸಂಚಾರ ಅಂತ ಒಂದು ಬರೀತಾ ಇದ್ದೆ, ಓನ್ಲಿ ಸಿವಿಕ್ ಇದು ಪ್ರಾಬ್ಲಮ್ ಬಗ್ಗೆ ಸಮಸ್ಯೆ, ಅದನ್ನು ಜನ ನೆನಪಿಟ್ಕೊಳ್ತಾರೆ. ನಮ್ಮ ಜರ್ನಲಿಸ್ಟ್ಗಳಿಗೆಲ್ಲ ಹೇಳ್ತೇನೆ, ಜಾಯ್ನ್ ಆದ ಕೂಡಲೇ ಎಲ್ಲಾದರೂ ಡಿಸ್ಟಿಕ್ ಹೋಗ್ಬಿಡಿ ಅಂತ. ಬರೀಲಿಕ್ಕೆ ನಿಮಗೆ ಬೇಕಾದಷ್ಟು ಅವಕಾಶ ಇರುತ್ತೆ. ಮತ್ತು ನೀವು ಒಂದು ಈಗ ನಾನು ರಿಟೈರ್ಡ್ ಆಗೋ ಹೊತ್ತಿಗೆ ನನಗೊಂದು ತೃಪ್ತಿ ಇದೆ, ನಾನು ಆ ಕೆಲಸ ಮಾಡಿದ್ದೇನೆ ಅಂತ. ಸ್ಪೀಚ್ ರೈಟಿಂಗ್ ಒಂದು ಪಾರ್ಟು, ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಜೊತೆ ಕೋಆರ್ಡಿನೇಟ್ ಮಾಡೋದು, ಅವರ ಅಸೆಂಬ್ಲಿಯಲ್ಲಿ ಅವರ ರಿಪ್ಲೈ ಅದು ಇದು, ಅದನ್ನೆಲ್ಲ ಕಂಟಿನ್ಯೂಸ್ ಆಗಿ ನಾನು ಮಾಡ್ತಾಯಿದ್ದೆ. ಬಜೆಟಲ್ಲಿ ಅವರೇ ಕೂರ್ತಾರೆ, ಬಟ್ ಈಗ ಅದನ್ನು ಎಷ್ಟು ಸಿಂಪ್ಲಿಫೈ ಆಗಿ ಹೇಳಬೇಕು ಅದನ್ನೆಲ್ಲ.
ನಮಗೊಂದು ಜರ್ನಲಿಸಮ್ನೊಂದು ಭಾಷೆ ಇದೆ ನೋಡಿ, ನಾವು ಲಂಕೇಶನಿಂದ ಪ್ರಭಾವಿತರಾದು. ಸರಳವಾಗಿ ಬರೆಯೋದು ಭಾಳ ಕಷ್ಟದ ಕೆಲಸ ನನ್ನ ಪ್ರಕಾರ. ನೀವು ಭಾಳ ಅಕಾಡೆಮಿಕ್ ಆಗಿ ಬರೀಬೋದು, ಬಟ್ ಸರಳವಾಗಿ ನಮ್ಮ ಒಟ್ಟು ಉದ್ದೇಶ ಏನು, ನಾವು ಜನರನ್ನು ತಲುಪಬೇಕು ಎನ್ನುವುದು. ನೀವು ಜನರನ್ನು ತಲುಪಬೇಕಾದ್ರೆ ಅವರ ಮಟ್ಟಕ್ಕೆ ಇಳಿದು ನಾವು ಮಾತಾಡಬೇಕು. ಅದು ನಾನು ಲಂಕೇಶಿಂದ ಕಲಿತ ಪಾಠ. ಅದು ಲಂಕೇಶಿನ ನೀವು ಇಡೀ ಬರವಣಿಗೆ ನೋಡಿದರೆ ನಿಮಗೆ ಗೊತ್ತಿಲ್ಲದ ಒಂದೇ ಒಂದು ಶಬ್ದ ಸಿಗೋದಿಲ್ಲ ಅದರಲ್ಲಿ, ಎಲ್ಲ ಗೊತ್ತಿದ್ದ ಶಬ್ದ. ಆದರೆ ಆ ಶಬ್ದಗಳನ್ನು ಒಂದು ಕಟ್ಟುವ ರೀತಿ ಇದೆಯಲ್ಲ, ಅದು ಅವನ ಶೈಲಿ. ಅದು ಥ್ರಿಲ್ಲಿಂಗ್ ಅದು. ಸೊ ನಾವು ಅದನ್ನು, ನಾನು ಯಾವಾಗಲೂ ಹೇಳ್ತೇನೆ, ಲಂಕೇಶ್ ಏಕಲವ್ಯ ಅಂತ. ಅವ್ರ ಜೊತೆ ಕೆಲಸನೂ ಮಾಡಿಲ್ಲ, ಅವರನ್ನು ಮೀಟು ಮಾಡಿಲ್ಲ. ಆದರೆ ಲಂಕೇಶ್ ನಮಗೆ ಒಂದು ಬೈಬಲ್, ಒಂದು ಗೀತೆ ಥರ ಇತ್ತು ಅದು. ಸೊ ಆ ರೀತಿ ಬೆಳೆದವರು. ಅವ್ರ ಬರವಣಿಗೆ, ಅವ್ರ ಬರವಣಿಗೆ ಅದು ಥ್ರಿಲ್ಲಿಂಗ್. ಪತ್ರಕರ್ತರಾಗಿ ಹೆಸರು ಮಾಡ್ಬೋದು, ಸಮಾಜದೊಟ್ಟಿಗೆ ನಡೆಯುವಂತಹ ಈ ಕಷ್ಟಗಳನ್ನೆಲ್ಲ ನೀವು ಅಂದರೆ ಗ್ರೌಂಡ್ ರಿಪೋರ್ಟ್ ಎಲ್ಲ ಮಾಡೋಕ್ಕೆ ಹೋದಾಗ ಆ ಜಾಗದಲ್ಲಿದ್ದು ಅದನ್ನೆಲ್ಲ ನೋಡಿರ್ತೀರಾ. ಅದು ಮನಸ್ಸಿನ ಮೇಲೆ ಕಿರಿಕಿರಿ ಆಗಿರುತ್ತೆ. ಸತ್ಯ ಶೋಧನೆಗೆ ಹೊರಟಾಗ ಅನೇಕ ಸವಾಲುಗಳು, ಕಷ್ಟಗಳು ಎದುರಿಗೆ ಬರ್ತವೆ. ಆವಾಗ ನಿಮಗೆ ಈ ಕೆಲಸ ಬೇಡ ಆಗಿತ್ತು ಅಂತ ಅನಿಸಿದ್ಯಾ ಯಾವತ್ತಾದರೂ? ನೋವಾಗೋದು ಅಲ್ಲಿ ಹೋದಾಗಲ್ಲ. ನಿಮಗೆ ಏನೋ ಒಂದು ಕೆಲಸ ಮಾಡಬೇಕಂತ ಇರುತ್ತೆ, ನಿಮಗೆ ಅವಕಾಶ ಕೊಡೋದಿಲ್ಲ ಆಗ. ಆದರೆ ಗ್ರೌಂಡಲ್ಲಿ ಹೋದಾಗ ನನಗೆ ಯಾವತ್ತೂ ಕೂಡ ಇದು ಸಾಕಪ್ಪ, ಈ ಕಷ್ಟ ಅದು ಮತ್ತೊಂದು ಯಾಕೆ ಬೇಕಪ್ಪ ಅಂತ ಅನಿಸ್ಲಿಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ಸಾಹಿತಿ ಯುದ್ಧದ ಬಗ್ಗೆ ಕತೆ ಕಾದಂಬರಿ ಬರೆಯಬಹುದು, ಬಟ್ ಯುದ್ಧ ಭೂಮಿಯಲ್ಲಿ ನಿಂತು ರಿಪೋರ್ಟ್ ಮಾಡೋದಿದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ. ನಿಮ್ಮ ಎಮೋಷನನ್ನು ಒಂದು ಸೈಡಲ್ಲಿ ಇಡಬೇಕು. ನೀವು ಸಂಜೆ ನಿಮ್ಮ ರಿಪೋರ್ಟ್ ಫೈಲ್ ಮಾಡಬೇಕು. ಅದು ಡೈಲಾಮಗಳೆಲ್ಲ ಇರುತ್ತೆ. ನನಗೆ ನನ್ನ ಕೆಲಸ ಸಾಕಂತ ಯಾವತ್ತೂ ಅನಿಸಿಲ್ಲ. ನಾನು ನಿಜ ಹೇಳಬೇಕಂದ್ರೆ, ಇವತ್ತು ನಾಳೆ ನನ್ನ ಕರೆದು ನೀನು ರಿಪೋರ್ಟ್ ಮಾಡಂತ ಹೇಳಿದರೆ ಐ ಆಮ್ ರೆಡಿ ಟು ಡೂ ಇಟ್. ನನಗೆ ಅದು ಸಾಕಾಗೋದು ಅಂತ ಇಲ್ಲ. ನನಗೆ ಇವತ್ತಿಗೂ ಒಬ್ಬ ರಿಪೋರ್ಟ್ರಾಗಿ ಕೆಲಸ ಮಾಡಬೇಕಂತ ಈಗಲೂ ನನಗೆ ಆಸೆ ಇದೆ. ನಾನು ಫೆಡಪ್ ಆಗಿದ್ದು ಮತ್ತೊಂದಾಗಿದ್ದು ಏನಿಲ್ಲ. ನೋವಾಗೋದು ಒಬ್ಬ ನಿಜವಾದ ಪತ್ರಕರ್ತ. ನೀವು ಭಾಳ ಮಂದಿ ನೀವು ಕೇಳಿರ್ಬೋದು, ಅವಕಾಶಗಳು ಸಿಗದೇ ಇದ್ದಾಗ, ಇಲ್ಲದ್ರೆ ನೀವು ಭಾಳ ಕಷ್ಟಪಟ್ಟು ಒಂದು ರಿಪೋರ್ಟ್ ಕಳಿಸ್ತೀರಿ ಎಲ್ಲೋ ದೂರದಿಂದ, ಇವ್ರು ನಾಳೆ ಅದು ಪತ್ರಿಕೆಯಲ್ಲೇ ಬರೋದಿಲ್ಲ. ಅದು ನಿಮ್ಮ ಇಡೀ ದಿನ ಮೂಡ ಹಾಳು ಮಾಡಿಬಿಡುತ್ತೆ. ನಾನು ಅಷ್ಟು ಕಷ್ಟಪಟ್ಟು ಅಲ್ಲಿ ಕಳಿಸಿ ಅಂಥ ಡಿಸಪಾಯಿಂಟ್ಮೆಂಟ್ಗಳಾಗಿದೆ. ಬಟ್ ವರ್ಕ್ ಯಾವತ್ತೂ ನನಗೆ ಡಿಸಪಾಯಿಂಟ್ ಆಗಿದೆ. ಅಂದರೆ ಸರ್, 10 ರಿಂದ 5 ಆ ಥರದ ಕೆಲಸ ಅಲ್ಲ ಪತ್ರಕರ್ತರ ಕೆಲಸ. 24 ಗಂಟೆನೂ ಕೆಲವು ಸರ್ತಿ ಹೋಗಿ ನಿಲ್ಬೇಕಾಗುತ್ತೆ, ಎಲ್ಲೋ ಇರಬೇಕಾಗುತ್ತೆ. ಇದ್ರ ಮಧ್ಯದಲ್ಲಿ ಕೌಟುಂಬಿಕ ಬದುಕಿಗೆ ಅದು ನಿಜ. ಅದು ನಾನು ಆಗಲೇ ಹೇಳಿದೆಲ್ಲ, ನಮಗೆ ಈವ್ನಿಂಗ್ಗಳಿಲ್ಲ. ಫ್ಯಾಮಿಲಿ ಅಂದರೆ ಈವ್ನಿಂಗ್ ಅಲ್ವಾ. ನನ್ನ ಹೆಂಡತಿ ಕೆಲಸದಲ್ಲಿಲ್ಲ, ಅವಳು ಹೌಸ್ ವೈಫು, ಅದು ಪಾರ್ಟ್. ನಾನು ಡೆಲ್ಲಿಯಲ್ಲಿರುವಾಗ ಸೋಮವಾರ ನನ್ನ ಅಂಕಣ ಬರ್ತಾಯಿದ್ದೆ. ನಾನು ನನ್ನ ಮಗಳ ಮುಖ ನೋಡ್ತಾ ಇದ್ದದ್ದು ಯಾವಾಗ ಅಂದರೆ, ಬೆಳಿಗ್ಗೆ ಅವಳನ್ನು ಸ್ಕೂಟ್ರಲ್ಲಿ ಸ್ಕೂಲ್ ಬಸ್ ಕರ್ಕೊಂಡು ಹೋಗುವಾಗ ಮಾತ್ರ. ಅದರ ನಂತರ ನಾನು ಮನೆಗೆ ಬರೋದು 10-11 ಗಂಟೆಗೂ ಅವಳು ಮಲಗಿರ್ತಾಳೆ. ಸಂಡೇ ಒಂದು ಟೈಮ್, ಮಂಡೇ ನನ್ನ ಕಾಲಮ್. ನಾನು ಬೆಳಿಗ್ಗೆ ತಪಸ್ಸಿನ ಥರ ಕಂಪ್ಯೂಟರ್ ಎದುರು ಕೂತ್ರೆ 6-7 ಗಂಟೆಗೆ ಫ್ರೀ ಆಗ್ತಿದ್ದೆ. ಅದರ ನಂತರ ಎಲ್ಲಿ ಹೋಗೋದು, ಎಲ್ಲಿ ಬರೋದು. ನಾನು ಡೆಲ್ಲಿ, ಆಮೇಲೆ ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗುವಾಗ ಒಂದು ಪಾಯಿಂಟ್ ನಿರ್ಧಾರ ಮಾಡಿ ಒಂದು 10 ದಿನ ಎಲ್ಲ ಚಂಡೀಗಢ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಮಾಡಿ ಬಂದೆ. ಬಟ್ ಟೈಮ್ ಕೊಡ್ಲಿಕ್ಕೆ ಆಗಿಲ್ಲ. ಇದು ಎಲ್ಲ ಜರ್ನಲಿಸ್ಟ್ಗಳದ್ದು ಕತೆ. ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ, ಅದು ಇದೆ. ಬಟ್ ಈ ನೋಡಿ, ನನ್ನ ಮಗಳು ಅದನ್ನು ನೋಡಿಯೇ ಬೆಳೆದವಳು. ಅವಳು ಒಂದಿನ ನಾನು ಜರ್ನಲಿಸ್ಟ್ ಆಗ್ತೇನೆ ಅಂತ ಹೇಳಿದ್ರು. ಅದು ಅಂದರೆ ಆ್ಯಕ್ಚುಲಿ ಅವಳು ಇಂಥ ಪ್ರೊಫೆಷನ್ನೇ ಬೇಡ ಅಂತ ಹೇಳ್ಬೇಕಿತ್ತು. ಇದು ಒಂದು ವಿಚಿತ್ರವಾದ ಪ್ರೊಫೆಷನ್. ಇದಕ್ಕಿಂದು ಇರುತ್ತೆ. ಬಟ್ ಆ ರೀತಿಯ ಕೌಟುಂಬಿಕ ಸಪೋರ್ಟ್ ಇಲ್ಲದಿದ್ದರೆ ಇವತ್ತು ನೋಡಿ, ವರ್ಕಿಂಗ್ ವುಮೆನ್ ಇರ್ತಾರೆ ಇನ್ನೂ ಕೆಲವರು, ಅದು ಭಾಳ ಕಷ್ಟ ಇದೆ ಅದರಲ್ಲಿ. ರಾತ್ರಿ 10-11 ಗಂಟೆ ಹೋಗೋದು, ಇವ್ರು ಬಂದರೆ ಅವ್ರು ಸಿಗೋದಿಲ್ಲ, ಅವ್ರು ಬಂದರೆ ಅವ್ರು ಸಿಗೋದಿಲ್ಲ, ಇಬ್ಬರಿಗೂ ರಜೆ ಸಿಗೋದಿಲ್ಲ, ಎಲ್ಲಾದರೂ ಹೋಗ್ಬೇಕಂತ ಆದರೆ ಕುಟುಂಬದ ಸಪೋರ್ಟ್ ಬೇಕೇ ಬೇಕು. ಬಟ್ ನಾನು ಆ್ಯಕ್ಚುಲಿ ಡೆಲ್ಲಿಗೆ ಹೊರಡುವಾಗ ನನ್ನ ಹೆಂಡತಿ ಹತ್ರ ಕೇಳಿರಲಿಲ್ಲ. ಆಯ್ತು ಬರ್ತೇನೆ ಅಂತ ಹೇಳಿದೆ, ಹೊರಟುಬಿಟ್ಟೆ. ನನ್ನ ಹೆಂಡತಿ ಬಂದ್ಲು, ಅದು ಬೇರೆ. ನನಗೆ ಆಮೇಲೆ ನನ್ನ ಸಂಪಾದಕರು ಯಾವುದೋ ಇಂಥ ಬಂದಾಗ, ನಿಮಗೆ ನೋಡಿ ಇಂಥ ಅವಕಾಶಗಳನ್ನೆಲ್ಲ ಕೊಟ್ಟರು ಪ್ರಜಾವಾಣಿ, ನಾನು ಬಿಡ್ತೇನೆ ಅಂತ ಹೇಳುವಾಗ ನಿಮಗೆ ಇನ್ನೂ ಕ್ಲಾರಿಟಿ ಹೇಳಿ ಹೇಳಿದ್ರೆ, ನಾನು ಹೇಳಿದೆ, ಸರ್ ನನಗೆ ಒಂದು ಹೆಸರು ಬಂತು, ನನಗೆ ಒಂದು ತೃಪ್ತಿ ಬಂತು. ಆದರೆ
ನನ್ನ ಫ್ಯಾಮಿಲಿ ಏನು ತಪ್ಪು ಮಾಡಿದೆ ಅಂತ ಕೇಳಿದೆ. ನನ್ನ ಮಗಳು 3ನೇ ಕ್ಲಾಸಿಗೆ ಹೋಗುವವರೆಗೆ 3 ಶಾಲೆ ಚೇಂಜ್ ಮಾಡಬೇಕಾಯ್ತು. ಸೊ ಈ ಟ್ರಾನ್ಸ್ಫರ್ಗಳ ಅವ್ರ ಮೇಲೆ ಎಫೆಕ್ಟ್ ಆಗುತ್ತೆ, ಅವರ ಫ್ಯಾಮಿಲಿಗಳ ಮೇಲೆ ಎಫೆಕ್ಟ್ ಆಗುತ್ತೆ. ನಮಗೆ ಆಯಿತು, ನಮಗೊಂದು ಅವಕಾಶ ಸಿಕ್ಕಿದೆ, ಅವಕಾಶವನ್ನು ಬಳಸ್ಕೊಂಡೇವು, ನಾವು ಏನೋ ಒಂದು ಹೆಸರು ಮತ್ತೊಂದು ಬರುತ್ತೆ, ಅದು ಬೇರೆ. ಅವ್ರೇನು ಮಾಡಿದೆ, ಅವ್ರಿಗೇನು ಇಲ್ಲ. ಸೊ ಅದು ಇರುತ್ತೆ, ಅದೊಂದು ಕುಟುಂಬದ ಒಂದು ಸಣ್ಣ ಗಿಲ್ಟ್ ಇರುತ್ತೆ, ನಮಗೆ ಫುಲ್ ಟೈಮ್ ಕೊಡ್ಲಿಕ್ಕೆ ಆಗಿಲ್ಲ ಎನ್ನುವುದು. ಈಗಲೂ ನನಗೆ ಎಲ್ಲಾದರೂ ಹೋದರೆ ನಾನು ಬೇಗ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನನಗೆ ಅಂದರೆ ಮನೆಗೆ 8-9 ಗಂಟೆ ನಂತರನೇ ಹೋಗಿ ಅಭ್ಯಾಸ ಆಗಿಬಿಟ್ಟಿದೆ ಅದು. ಸೊ ಬೆಳಿಗ್ಗೆ ಮನೆಯಿಂದ ಹೊರಡ್ಲಿಕ್ಕೆ ಆಗೋದಿಲ್ಲ ಬೇಗ. ಅಂದರೆ ಲೇಟಾಗಿ ಹೋಗುವವರು ನಾವು, ಲೇಟಾಗಿ ಬರುವವರು. ಈಗೆಲ್ಲ ವರ್ಕ್ ಫ್ರಮ್ ಹೋಮ್ ಎಲ್ಲಾದರೂ ಮಾಡ್ತಾರೆ. ಸೊ ಅದಿರುತ್ತೆ, ಅದರ ಪರಿಣಾಮ ಇರುತ್ತೆ. ಸರ್, ನೀವು ಈ ಪತ್ರಕರ್ತ ಕೆಲಸ ಆರಂಭ ಮಾಡಿದಾಗ ಇದ್ದಂಥ ಸವಾಲುಗಳು, ಅಂದರೆ ತಂತ್ರಜ್ಞಾನ ಅಷ್ಟೊಂದು ಮುಂದುವರೆದಿರಲಿಲ್ಲ. ನೀವು ಹೇಳಿದ್ರಿ ಅದನ್ನು ತಲುಪ್ಸೋಕ್ಕೆ ಟ್ರಂಕ್ ಕಾಲ್ ಮಾಡೋದು, ಫ್ಯಾಕ್ಸು, ಇವೆಲ್ಲ ತುಂಬ ಕಷ್ಟ ಆಯಿತು. ಬಟ್ ಇವತ್ತು ಅಂಗೈಯಲ್ಲಿ ಪ್ರಪಂಚ ಇದೆ. ಇವತ್ತಿಗೂ ಅವತ್ತಿಗೂ ಪತ್ರಿಕೋದ್ಯಮದಲ್ಲಿ ಹಲವಾರು ಸಕಾಲಿಕ ಬದಲಾವಣೆಗಳು ಕೂಡ ಆಗಿದೆ. ಆಮೇಲೆ ಕೆಲವು ಬೇಡದೇ ಇರುವಂತಹ ಬದಲಾವಣೆಗಳು ಕೂಡ ಇದೆ. ಕಿರಿಯರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ನಿಮಗೆ ಓದುವಾಗ ಅಥವಾ ಮೊದಲಿಗೆ ನಿಮ್ಮ ಬರವಣಿಗೆ ಆರಂಭ ಆದಾಗ ಲೇಖಕರು ಮತ್ತು ಹಿರಿಯ ಪತ್ರಕರ್ತರು ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ, ಪರಿಣಾಮ ಬೇರೆ ಇರ್ತಾರೆ. ಯಾರು ಸರ್ ಆ ಥರದವರು? ಒಂದು ನೋಡಿ, 80ರ ದಶಕ ಇದೆಯಲ್ಲ, ಕರ್ನಾಟಕದ ಒಟ್ಟು ಹಿಸ್ಟ್ರಿಯಲ್ಲಿ ನೀವು ತೆಗೆದು ನೋಡಿದರೆ ರೈತ ಚಳವಳಿ, ಭಾಷಾ ಚಳವಳಿ, ದಲಿತ ಚಳವಳಿ, ಇದೆಲ್ಲ ಮುಪ್ಪುರಿಗೊಂಡ ಒಂದು ಕಾಲ ಅದು. ನಾವು ಆ ಕಾಲದಲ್ಲಿ ಕಣ್ಣು ಬಿಟ್ಟವರು. ನಾನು ಯಾವಾಗಲೂ ಹೇಳ್ತೇನೆ, ಆ ಪೀರಿಯಡ್ ಇದೆಯಲ್ಲ, ಅದೊಂದು ಗೋಲ್ಡನ್ ಪೀರಿಯಡ್ ಅಂತ. ನಾವು ಆ ಕಾಲದಲ್ಲಿ ಅಲ್ಲಿ ಇಲ್ಲದೇ ಇದ್ದಿದ್ರೆ ನಾವು ಇವತ್ತು ಹೀಗೆ ಇರ್ತಾ ಇರಲಿಲ್ಲ. ಆ ಕಾಲ ಅದು ಕಾಲನೇ ಹಾಗಿತ್ತು. ಅದು ಲಂಕೇಶ್ ಭಾಳ ಕ್ರಿಯಾಶೀಲರಾಗಿ ಬರಿತಾ ಇದ್ದರು, ಕುವೆಂಪು ಇನ್ನೂ ಜೀವಂತವಾಗಿದ್ದರು, ಅವರು ಬರಿತಾ ಇದ್ದರು. ಅಂದರೆ ಒಟ್ಟು ಒಂದು ವಾತಾವರಣ, ನಂಜುಂಡಸ್ವಾಮಿ, ನಮ್ಮ ದಲಿತ ಚಳವಳಿಗಳು, ರಾಜ್ಕುಮಾರ್ದು ಗೋಕಾಕ್ ಮೂಮೆಂಟು, ಆ ಕಾಲ ಹಾಗಿತ್ತು. ಅದು ನಮ್ಮನ್ನು ತಯಾರು ಮಾಡಿದೆ. ನಾವು ಕಣ್ಣು ಬಿಟ್ಟಾಗ ಅದನ್ನು ನೋಡಿದೆವು ನಾವು. ಅದು ನಮ್ಮನ್ನು ಬೆಳೆಸಿದೆ. ಈ ಗುರುಗಳು, ಈ ಚಳವಳಿಗಳೇ ಗುರುಗಳು. ಹಾಗೆ ನೋಡಿದರೆ ಅಫ್ಕೋರ್ಸ್ ನನಗೆ ರಘುರಾಮ್ ಶೆಟ್ಟರು ಅವರು ಅನ್ಕನ್ವೆನ್ಷನಲ್ ಆದ ಜರ್ನಲಿಸಮ್ ಅದು. ನನ್ನ ಮೊದಲ ರಿಪೋರ್ಟು ಈ ಭತ್ತದ ಕೊಯ್ಲು ಬಗ್ಗೆ ಮಾಡಿದ್ದೆ. ನನಗೆ ಒಮ್ಮೆ ಕರೆದ್ರು ಅವರು ಸಂಜೆ, ನೀನು ಒಂದು ಭತ್ತದ ಕೊಯ್ಲು ಬಗ್ಗೆ ರಿಪೋರ್ಟ್ ಮಾಡಂತ. ಅದು ಹ್ಯಾಪನ್ ಟು ಬಿ ಸ್ಯಾಟರ್ಡೇ. ನಾನು ಹೇಳಿದೆ, ನಾಳೆ ಸಂಡೇ ಸರ್, ಕೃಷಿ ಇಲಾಖೆ ಓಪನ್ ಇಲ್ಲ ಅಂತ ಹೇಳಿದೆ. ನಿನ್ನ ಮಣ್ಣಂಗಟ್ಟಿ, ನೀನು ಕೃಷಿ ಇಲಾಖೆಗೆ ಹೋಗಿ ಏನು ರಿಪೋರ್ಟ್ ಮಾಡ್ತಿ? ರೈತ ಭತ್ತದ ಕೊಯ್ಲು ಆ ಸುಗ್ಗಿ ಸಮಯ ಇದೆಯಲ್ಲ, ಆಗ ಅವನ ಮೂಡ್ ಬೇರೆ ಇರುತ್ತೆ, ಅದನ್ನು ಕ್ಯಾಚ್ ಮಾಡಿ ಬರಿ ಅಂತ ಹೇಳಿದ್ರು. ನನಗೆ ಇದು ಈಗ ಬರೀಬಹುದಾ ಅಂತ. ಅಂದರೆ ಆಮೇಲೆ ಗೊತ್ತಾಯಿತು, ನೀವು ಭತ್ತದ ಫಸಲು ಗದ್ದೆಯಲ್ಲಿದ್ದಾಗ ನಿಮಗೆ ಸಾಲ ಕೊಡುವವರು ಇರ್ತಾರೆ, ನಿಮಗೊಂದು ಲೆಕ್ಕ ಇರುತ್ತೆ, ಫಸಲು ಬರುತ್ತೆ, ನಾನು ನನ್ನ ಮಕ್ಕಳಿಗೆ ಏನು ಮಾಡ್ಬೋದು, ಒಂದು ಮದುವೆ ಮಾಡೋದು, ಮತ್ತೊಂದು ಮಾಡೋದೇ ದುಡ್ಡು ಬರುತ್ತಾ ಇರುತ್ತೆ ಅಂತ. ಅಂಗಳಕ್ಕೆಲ್ಲ ಸೆಗಣಿ ಸಾರಿಸ್ತಾರೆ, ಆಮೇಲೆ ಅದನ್ನು ಪಡಿಮಂಚ ಅಂತ ಹೇಳ್ತಾರೆ, ಭತ್ತ ಅದನ್ನೆಲ್ಲ, ಅದೊಂದು ತಯಾರಿ ಇದೆಯಲ್ಲ, ಆ ತಯಾರಿ ಬಗ್ಗೆ ಯೋಚನೆ ಮಾಡಿ ನೋಡೋ ಏನಾದರೂ ಆಗಲಿ ಅಂತ ನಾನು ಏನು ನೋಡಿದ್ದೇನೆ ಹಳ್ಳಿಯಲ್ಲಿ ಎಲ್ಲ ಬರೆದ್ಬಿಟ್ಟೆ. ಅದನ್ನು ಕೊಟ್ಟು ಬಂದಿದ್ದೆ. ಬಹುಶಃ ಕೊಟ್ಟಿಗೆನಹಳ್ಳಿ ರಾಮಿ ಅದಕ್ಕೆ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಭತ್ತದ ಕೊಯ್ಲು ಹರ್ಷದ ಹೊನಲು ಅಂತ ಫ್ರಂಟ್ ಪೇಜಲ್ಲಿ ಟಾಪ್ ಆ್ಯಂಕರ್ ಅದು. ಸೊ ಆ ಜರ್ನಲಿಸಮ್ ನೋಡಿ, ಈಗ ಯಾರಾದರೂ ಯೋಚನೆ, ಭತ್ತದ ಕೊಯ್ಲು ಅಂದರೆ ಏನು, ಈ ಸರಿ ಹೇಗೆ ಬೆಳೆ ಇದೆ, ಮಳೆ ಇಲ್ಲ, ರೈತ ಕಷ್ಟ, ಅದಲ್ಲ, ರೈತನ ಮೂಡನ್ನು ಕ್ಯಾಚ್ ಮಾಡಿ ಬರಿ ಅಂತ. ಅದರ ನಂತರ ನಾನು ಪ್ರತಿ ವರ್ಷ ಮಳೆ ಬೆಳೆ ಸಮೀಕ್ಷೆ ಅಂತ ಒಂದು ಜೋಳಿಗೆ ಹಾಕ್ಕೊಂಡು 4 ಜಿಲ್ಲೆ ಹೋಗ್ತಾ ಇದ್ದೆ, ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹೇಗಿರುತ್ತೆ ಅಂತ. ಸೊ ನಾವು ಹಾಗೆ ಬೆಳೆದವರು. ಅದರಿಂದ ರಘುರಾಮ್ ಶೆಟ್ಟರು ಈ ಅನ್ಕನ್ವೆನ್ಷನಲ್ ಆದ ಜರ್ನಲಿಸಮ್ ಅನ್ನು ನಮಗೆ ಕಲಿಸಿದ್ರು. ಅದನ್ನು ಅಂದರೆ ಈಗ ಲಂಕೇಶ್ ಮತ್ತು ರಘುರಾಮ್ ಶೆಟ್ಟರು ಗುರುಗಳೇ ಅಂತ ಹೇಳೋದಿದ್ರೆ ಅವ್ರ ಗುರುಗಳು. ರಘುರಾಮ್ ಶೆಟ್ಟರು ನೇರವಾದ ಗುರು, ಇವರು ಪರೋಕ್ಷವಾದ ಗುರು. ಈ ತಿಳಿದು ಬಂದಿದೆ, ಗೊತ್ತಾಗಿದೆ, ಅದೆಲ್ಲ. ಲಂಕೇಶ್ ಒಂದು ಮಾತು ಹೇಳಿದ್ರೆ ನನಗೆ ಯಾವಾಗಲೂ ಹೇಳುತ್ತೆ, ಒಂದು ಯಾವುದಾದ್ರ ಬಗ್ಗೆ ಒಂದು ನಿಲುವು ತಗೊಳ್ಳಿಕ್ಕೆ ನಿಮಗೆ ಆಗದೇ ಇದ್ದರೆ ನಿನ್ನ ಆತ್ಮಸಾಕ್ಷಿಗೆ ಕಿವಿ ಕೊಡು ಅಂತ. ದಟ್ ವಾಸ್ ದಿ ಗ್ರೇಟ್. ಅದು ನನಗೆ ಯಾವಾಗ ಈಗ ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ನೀವು ಸರಿಯಾದ ತಪ್ಪು ಅಂತ ಕನ್ಫ್ಯೂಷನಲ್ಲಿ ಇದ್ದಾಗ ನನಗೇನು ಅನಿಸುತ್ತೆ, ಆನೆಸ್ಟ್ ಆಗಿ ಅನಿಸ್ಬೇಕು ನನಗೆ ಮಾತ್ರ, ಅದನ್ನು ತಗೊಂಡು ಬರೀಬೇಕಂತ. ನಾನು ಯಾವಾಗಲೂ ಹೇಳ್ತೇನೆ, ನಾನು ಅಂಕಣಗಳನ್ನು ಬರೆಯುವಾಗ ನನ್ನ ಮುಂದೆ ಇರುವುದು ಇಬ್ಬರೇ ಅಂತ. ಒಂದು ನನ್ನ ಓದುಗ, ಇನ್ನೊಂದು ನನ್ನ ಪತ್ರಿಕೆಯ ಮಾಲೀಕ, ಸಂಪಾದಕ. ನಾನು ಸಂಪಾದಕೀಯ ನೀತಿಗೆ ವಿರುದ್ಧವಾಗಿ ಬರೆಯಬಾರದು. ನಾನು
ಇನ್ನೊಂದು ಓದುಗನಿಗೆ ಮೋಸ ಮಾಡಬಾರ್ದು. ಇದು ಎರಡೇ ಕ್ರೈಟೀರಿಯಾ. ಓದುಗನಿಗೆ ಸತ್ಯ ಹೇಳಬೇಕು ಮತ್ತು ಸಂಪಾದಕೀಯ ನೀತಿಗೆ ವಿರುದ್ಧವಾಗಿ ಹೋಗಬಾರದು ಅಂತ. ಅದು ಎರಡೇ ನಾನು ನಡೆಸ್ಕೊಂಡು ಬಂದನು ಇಲ್ಲಿಯವರೆಗೆ. ನನ್ನ ಸತ್ಯವನ್ನೇ ಬರೆಯಬೇಕು ಮತ್ತು ಅದು ಮಿಸ್ಗೈಡ್ ಆಗಬಾರ್ದು. ಗೊಂದಲದಲ್ಲಿದ್ದರೆ ಅವನಿಗೆ ಒಂದು ಕ್ಲಾರಿಟಿ ಕೊಡಬೇಕು ಅಷ್ಟೇ. ಅದು ನನ್ನ ಸತ್ಯ, ಅದು ನನ್ನ ಆತ್ಮಸಾಕ್ಷಿಯ ಸತ್ಯ, ಅದು ರಿಲೇಟಿವ್, ಉಳಿದವರಿಗೆ ಅನಿಸ್ಲಿಕ್ಕಿಲ್ಲ ಅದು. ಸೊ ಇದು ನಾನು ಅಬ್ಸರ್ವ್ ಮಾಡಿದ್ದೇನೆ. ಇನ್ನು ಹೊಸೊಬ್ಬರಿಗೆ ಹೇಳ್ತಾ ಇದ್ರಲ್ಲ, ನಾವು ರಿಕ್ರೂಟ್ಮೆಂಟ್ ಬೋಡುವಾಗ ನಮ್ಮ ಹುಡುಗರು ಹೇಳ್ತಾ ಇದ್ರು, ಏನು ನಾನು ಹೇಳಿದೆ, ನನಗೆ ಈಗಲೂ ಹೇಳ್ತಾರೆ ಜರ್ನಲಿಸಮ್ ಒಳ್ಳೆ ಜರ್ನಲಿಸ್ಟ್ ಏನಾಗಬೇಕು. ನಾನು ಹೇಳ್ತೇನೆ, ಒಂದು ಪತ್ರಿಕೆಯನ್ನು ಮೊದಲ ಪುಟದಿಂದ ಕೊನೆಯ ಪುಟವರೆಗೆ ದಿನಾ ಓದು ನೀನು. ಅದು ಓದಿದ ನಂತರ ನಿಜವಾಗಿ ಸೀರಿಯಸ್ ಆಗಿ ಓದಿದರೆ ನೀನು ಜರ್ನಲಿಸ್ಟ್ ಆಗ್ತೀಯ ಅಂತ. ನೀನು ಹೆಡ್ಲೈನ್ ಹೋಗೋದು, ಸಿನಿಮಾ ಪಿಡ್ ನೋಡೋದು, ಆದರೆ ನೀನು ಆ ರೀತಿ ಆಗೋದಿಲ್ಲ ಅಂತ. ಓದು ಒಂದೇ. ನಮಗೆ ಯಾರಾದರೂ ಹೋಟೆಲಲ್ಲಿ ತಿಂಡಿ ಕಟ್ಟಿಕೊಟ್ರೆ ಆ ಪೇಪರಲ್ಲಿ ಕೂಡ ನಾವು ಓದ್ತಾ ಇದ್ದೆವು. ಅದು ನಿನ್ನೆದ್ದು ರದ್ದಿ ಅಂತಲ್ಲ, ನಾನು ಓದದ ಸುದ್ದಿ ನನಗೆ ಹೊಸ್ತೇ ಅದು. ಸೊ ಓದು ಭಾಳ ಮುಖ್ಯ ಒಬ್ಬ ಜರ್ನಲಿಸ್ಟ್ ಆಗಲಿಕ್ಕೆ. ಅದು ನಿಮ್ಮನ್ನು ಗಟ್ಟಿಗೊಳಿಸುತ್ತೆ ಅಂತ. ಹಿಸ್ಟ್ರಿ ಓದಬೇಕು, ಸಾಹಿತ್ಯ ಓದಬೇಕು, ಎಲ್ಲವನ್ನು ಓದಿ. ನೀವು ಒಂದು 5-6 ವರ್ಷದ ನಂತರ ನಿಮಗೆ ಯಾವ ಒಂದು ಏರಿಯಾ ಇರುತ್ತೆ, ಆ ಏರಿಯಾದಲ್ಲಿ ಕೆಲವರಿಗೆ ಸ್ಪೋರ್ಟ್ಸ್ ಇರ್ಬೋದು, ಕೆಲವರಿಗೆ ಸಾಹಿತ್ಯ ಇರ್ಬೋದು, ಕೆಲವು ಪಾಲಿಟಿಕ್ಸ್ ಇರ್ಬೋದು. ಆಗ ನೀವು ಬೇಕಿದ್ದರೆ ಸ್ಪೆಷಲೈಸೇಷನ್ ಹೋಗಿ. ಮೊದಲು ಎಲ್ಲವನ್ನು ನಾವು ಓದುವ ಮೂಲಕನೇ ಮಾತ್ರ ಪತ್ರಕರ್ತ ಆಗಲಿಕ್ಕೆ. ಈ ನಿಜವಾಗಿ ಬೆಳೆಸೋದು ನಿಮ್ಮ ಓದು ಅಂತ. ಅದು ಮಾಡಿದರೆ ನಾನು ಹೇಳ್ತೇನೆ, ನಾವು ಈಗಿನ ಜನ್ರೇಷನ್ ಸುಮ್ಮನೆ ಹೆಚ್ಚಿನವರು ಏನು ಓದಿದ್ದೆ ಅಂತ ಹೇಳಿದರೆ, ಕಾರಂತರನ್ನು ಓದಿದ್ದೇನೆ, ಕುವೆಂಪುವನ್ನು ಓದಿದ್ದೇನೆ, ತೇಜಸ್ವಿಯನ್ನು ಓದಿದ್ದೇನೆ ಅಂತ ಹೇಳ್ತಾರೆ. ಒಬ್ಬ ಹುಡುಗನ ಹತ್ರ ನಮ್ಮ ಸಂಪಾದಕರುಗಳು ಏನು ಓದಿದ್ದೆ ಅಂತ, ಸರ್ ಮಳೆಗಳಲ್ಲಿ ಮದುಮಗಳು ಓದಿದ್ದೇನೆ ಸರ್ ಅಂತ. ಯಾರು ಬರೋದು? ಅದು ಶಿವರಾಮ್ ಕಾರಂತರು ಸರ್ ಅಂತ ಹೇಳಿದ್ರು. ನಾವು ಸುಮ್ಮನೆ ಕಣ್ಣೆತ್ತಿಕೊಂಡು ಅವನ ಹತ್ರ ಮಾತಾಡಿಸುವಂತ, ಅದರಲ್ಲಿ ಏನಿದೆ, ಹೆಣ್ಣಿನ ಶೋಷಣೆ ಬಗ್ಗೆ ಸರ್ ಅದು ಅಂತ ಹೇಳ್ತಾ ಇದ್ದ ಅವನು. ಆ ನಂತರ ಎಲ್ಲ ಮುಗಿಸಿ ಹೊರಗೆ ಬಂದ ಮೇಲೆ ಅವನನ್ನು ಕರೆದೆ, ನಿನ್ನಲ್ಲಿರುವ ಕಾನ್ಫಿಡೆನ್ಸ್ ಇದೆ ಅಲ್ಲ, ನಾವು ಪ್ರೊಫೆಷನ್ಗೆ ಬಂದಾಗ ನಿನ್ನಲ್ಲಿರುವ ಕಾನ್ಫಿಡೆನ್ಸ್ ನಮಗಿರಲಿಲ್ಲ. ನೀನು ಸುಳ್ಳು ಅಂತ ಗೊತ್ತಿದೇ ಇಲ್ವೋ ನಿನಗೆ, ನೀನು ಕಾನ್ಫಿಡೆನ್ಸ್ ಆಗಿಲ್ಲ, ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಆದರೆ ನಿನಗೂ ನನಗಿರೋ ವ್ಯತ್ಯಾಸ ಏನು ಗೊತ್ತಾ, ನನಗೆ ಜರ್ನಲಿಸಮ್ ಬರುವ ನಿನಗಿಂತ ಒಳ್ಳೆ ತಯಾರಿತ್ತು. ಆಗಲೇ ಸ್ವಲ್ಪ ನಾವು ಓದಿದ್ದೆವು, ಕಾರಂತರನ್ನು ಮತ್ತೊಂದು ಓದಿದ್ದೆವು. ಆದರೆ ನನಗೆ ಈಗ ಅನಿಸ್ತೇನೆ, ನಿನಗಿರುವ ಕಾನ್ಫಿಡೆನ್ಸ್ ನನಗಿದ್ದಿದ್ರೆ ನಾನು ಇನ್ನೂ ಚೆನ್ನಾಗಿ ಬೆಳೆಬೋದಿತ್ತು. ನಮಗೆ ಓದಿದ್ದನ್ನು ಬರೀಲಿಕ್ಕೆ ಮುಜುಗರ ಆಗ್ತಾ ಇತ್ತು, ಆ ಕಾಲ ಹಾಗೆ ಇತ್ತು. ನಿನಗೆ ನಿನ್ನ ಕಾನ್ಫಿಡೆನ್ಸ್ ಜೊತೆ ನಮಗಿರೋ ಸ್ವಲ್ಪ ಓದಿದ್ರೆ ನೀನು ಒಳ್ಳೆ ಜರ್ನಲಿಸ್ಟ್ ಆಗ್ತಾ ಇದೆಯಾ ಅಂತ. ಮೊದಲು ಓದು. ನೀನು ಸುಳ್ಳನ್ನು ಈ ಕಾನ್ಫಿಡೆನ್ಸಲ್ಲಿ ಹೇಳ್ಬೋ, ಸತ್ಯವನ್ನು ಇನ್ನೂ ಹೆಚ್ಚಿನ ಕಾನ್ಫಿಡೆನ್ಸಲ್ಲಿ ಹೇಳ್ಬೋದು ಅಂತ ಹೇಳಿ. ಕಾನ್ಫಿಡೆನ್ಸ್ ಇದೆ, ತಯಾರಿ ಇಲ್ಲ. ಅದು ಓದುಗಳು ಕಡಿಮೆ ಆಗ್ತಾ ಇದೆ. ಇವತ್ತು ಜರ್ನಲಿಸ್ಟ್ಗಳೇ ಪತ್ರಿಕೆ ಓದುವುದಿಲ್ಲ. ಓದಿನ ಹಸಿವು ಇಲ್ಲ ಅಂದ್ರೆ ಹಾಗಾಗುತ್ತೆ. ಅದು ನಿರಂತರವಾಗಿ ಇರ್ಬೇಕು. ಅದು ನಿಮ್ಮ ದೆಹಲಿ ನೋಟ ಮತ್ತೆ ನೀವು ಕಾವೇರಿ ತೀರ್ಪು ಬಂದಾಗ ಒಂದು ಸೀರೀಸ್ ಮಾಡಿದ್ರಲ್ಲ ಸರ್, ಅದನ್ನ ಕಾದು ಓದ್ತಿದ್ವಿ. ಅಂದ್ರೆ ತಮಿಳ್ನಾಡಲ್ಲಿ ಒಂದು ಹನಿ ನೀರನ್ನು ವೇಸ್ಟ್ ಮಾಡಕ್ ಬಿಡದೆ ಅವ್ರು ಎಲ್ಲೆಲ್ಲಿ ಅದನ್ನ ಹೇಗೆ ಉಳಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ನಾನು ಹೇಳ್ತೇನೆ. ಮಧ್ಯಂತರ ತೀರ್ಪು ಬಂತು, ದೊಡ್ಡ ಗಲಾಟೆ, ಎಲ್ಲ ಟೈರ್ ಸುಡ್ತಾ ಇದ್ದಾರೆ, ಅದು ಇದು ಇದೆ. ನಾನು ಇದರಲ್ಲಿ ಒಳ್ಳೆಯದು ಇದೆ ಅಂತ ಬರೆದೆ. ಯಾವತ್ತು ಇವತ್ತು ದಿನ ಪ್ರತಿಭಟನೆ. ನಮ್ಮ ಸುದ್ದಿ ಸಂಪಾದಕರಲ್ಲಿ ಹೇಳಿದ್ರು, ನೀನು ಈಗ ಬರೆದರೆ ಹಿಂಗೆ ಮಾರೆ ಅಂತ, ಸಾರ್ ಹಾಕಿ ಸರ್ ಅಂತ. ನಿಜವಾಗಿ ಹೇಳ್ತೇನೆ, ನನ್ನನ್ನು ಎಲ್ಲ ಅಕಾಡೆಮಿಗಳು ಸೇರಿ ನನ್ನ ಡೆಲ್ಲಿಯಿಂದ ಕರೆಸಿ ನನ್ನಿಂದ ಭಾಷಣ ಮಾಡಿಸಿದ್ರು. ಅಂದರೆ ನಂಜೇಗೌಡರು ಅಂಥವ್ರು ಇದ್ದರು ಅದರಲ್ಲಿ, ಸುರೇಶ್ ಕುಮಾರ್, ನಂಜೇಗೌಡರು, ಆಮೇಲೆ ಸದಾಶಿವ ಅವ್ರು ಮೊನ್ನೆನೂ ಸಿಕ್ಕಾಗ ಹೇಳಿದರು. ನಾನು ಬಂದು ನಾನಾಗ ಒಂಥರ ಕಾವೇರಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೆ, ಬರೆದು ಜನ ಕೇಳಿದ್ರು, ಹೌದ್ರಿ ಅವ್ರು ಬರೀ ಹೇಳಿದ್ರಲ್ಲಿ ಸತ್ಯ ಇದೆ ಅಂತ. ಮಾದೇಗೌಡರು ಮಂಡ್ಯಕ್ಕೆ ಹೋಗಿ ಭಾಷಣ ಮಾಡ್ತಾ ಇದ್ದೆ ನಾನು. ಮಾದೇಗೌಡರು ಜಗಳ ಮಾಡ್ತಾ ಇದ್ರು. ನಾನು ಹೇಳಿದೆ, ಪ್ರಜಾಪ್ರಭುತ್ವ ಚೌಕಟ್ಟಿನ ಒಳಗಡೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಅಂದ್ರೆ ನೀವು ಕೇಳಲಿಕ್ಕೆ ಆಗೋದಿಲ್ಲ ಸರ್, ಸುಪ್ರೀಂ ಕೋರ್ಟ್ ನೀವು ಕನ್ವಿನ್ಸ್ ಮಾಡ್ಬೇಕು ನೀವು ಅಂತ ಕೇಳ್ತಾ ಇದ್ರು. ನೀವು ಪ್ರಾಮಾಣಿಕವಾಗಿ ನಿಮ್ಮ ಬರವಣಿಗೆಯಲ್ಲಿ ಒಂದು ಇದ್ದಿದ್ರೆ, ಜನಾಭಿಪ್ರಾಯ ಬೇರೆ ಇದೆ ಅಂತ ಅನಿಸಿದಾಗಲೂ ಕೂಡ ಸತ್ಯ ಅವ್ರು ಹೇಳಿದ್ರೆ ಅದನ್ನು ಒಪ್ಕೊಳ್ತಾ ಇದ್ರು. ನಾನು ಯಾವಾಗಲೂ ಹೇಳ್ತೇನೆ, ಇವತ್ತಿನ ಮೀಡಿಯಾ ಹೇಗಿದೆ ಅಂದರೆ, ನೀವು ಯಾಕೆ ಇದನ್ನೆಲ್ಲ ಈ ಸಿನಿಮಾ, ಸೆಕ್ಸ್, ಮತ್ತೊಂದು ಎಲ್ಲ ಯಾಕೆ ಹೇಳ್ತಾರೆ? ಜನ ಬಯಸ್ತಾರೆ. ಜನ ಬಯಸೋದನ್ನು ಕೊಡೋದಲ್ಲ, ಜನರಿಗೆ ಏನು ಅಗತ್ಯ ಇದೆ ಅದನ್ನು ಕೊಡ್ಬೇಕಂತ. ಒಬ್ಬ ಡಯಾಬಿಟಿಕ್ ಪೇಷಂಟ್ ಇದ್ದಾರೆ, ಈಗ ನನ್ನ ತಂದೆ ಡಯಾಬಿಟಿಕ್ ಪೇಷಂಟ್ ಇದ್ದರೆ ಅವರು ಸ್ವೀಟ್ ತಿನ್ಲಿಕ್ಕೆ ಆಸೆ ಪಡ್ತಾರೆ. ಆ ಸ್ವೀಟ್ ಕೊಡೋದಿಲ್ಲ, ನಾವು ಮದ್ದು ಕೊಡ್ತೇವೆ. ಯಾಕೆಂದರೆ ಅವ್ರಿಗೆ ಅಗತ್ಯ ಇರೋದು ಮದ್ದು, ಸ್ವೀಟ್ ಅಲ್ಲ ಅಂತ. ಅದೇ ರೀತಿ ಸಮಾಜಕ್ಕೆ ನೀವು ಅವರು ಬೇಕಾದನ್ನು ಕೇಳ್ತಾರೆ ಅಂತ ಕೊಡೋದಲ್ಲ, ಸಮಾಜಕ್ಕೆ ಏನು ಅಗತ್ಯ ಇದೆ ಅದನ್ನು ಕೊಡಬೇಕು. ಅದು ಒಬ್ಬ ಜರ್ನಲಿಸ್ಟ್ನ ಕೆಲಸ. ಅದು
ಕೇಳ್ತಾರೆ. ನನ್ನ ಕನ್ನಡದ ಜನತೆ ಬಗ್ಗೆ ನನಗೆ ಅದೊಂದು ಇವತ್ತಿಗೂ ಕೂಡ ಅಪ್ರಿಯವಾದ ಸತ್ಯವನ್ನು ಹೇಳಿದರೂ ಕೂಡ ಅದನ್ನು ಜೀರ್ಣಿಸ್ಕೊಂಡು ಅದನ್ನು ಹೇಳಬೇಕು. ಅದೇ ಅದು ಓವರ್ ದಿ ಪೀರಿಯಡ್ ಒಬ್ಬನನ್ನು ನೋಡಿರ್ತಾರೆ ಅವರು, ಇವನು ಸುಳ್ಳು ಹೇಳೋದಿಲ್ಲ, ಇವನು ನಮ್ಮ ಪರವಾಗಿ ಇದ್ದಾನೆ ಅಂತ ಅನಿಸಿದರೆ. ಲಂಕೇಶ್ ಭಾಳ ಕಟುವಾಗಿ ಬರೀತಾ ಇದ್ರಲ್ವಾ, ಜನ ಏನು ತಪ್ಪು ತಿಳ್ಕೊಳ್ತಾ ಇರಲಿಲ್ಲ. ಇವತ್ತು ನೆನೆಸ್ಕೊಳ್ತಾರೆ ಅವನು ಇವತ್ತಿಗೂ ಲಂಕೇಶ್ನನ್ನು. ಕನ್ನಡದ ಜನತೆ ಇದೆ ನಾನು ನೋಡಿದ್ದು ಅದು. ಬಟ್ ಆ ರೀತಿ ಈಗೇನಾಗಿದೆ ಅಂದರೆ ಜನ ಬಯಸ್ತಾರೆ ಅಂತ ಬೆಡದನ್ನೆಲ್ಲ ಕೊಟ್ಟು ಅವರ ಟೇಸ್ಟನ್ನೇ ಹಾಳು ಮಾಡಿಬಿಟ್ರೆ ಮತ್ತೆ ಜರ್ನಲಿಸಮ್ ಉಳಿಯೋದಿಲ್ಲ, ಸಮಾಜನೂ ಹೀಗಾಗುತ್ತೆ. ಭಾಳ ಖುಷಿ ಆಯಿತು ಸರ್ ನಿಮ್ಮ ಜೊತೆಗೆ ಮಾತಾಡಿ. ಧನ್ಯವಾದಗಳು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮೊಟ್ಟಿಗೆ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ. ಇಂತಿಷ್ಟೇ ಪೇಜಲ್ಲಿ ಬರುವಂಥ ಅದನ್ನು ಓದೋದಕ್ಕೂ ಹೀಗೆ ಮುಕ್ತವಾಗಿ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಧನ್ಯವಾದಗಳು ತಮಗೆ. ನೀವು ಅವಕಾಶ ಕೊಟ್ಟಿದ್ರೆ ನಮಗೆ ಒಳಗಡೆ ಏನೋ ಇರುತ್ತೆ, ನಮಗೊಂದು ಎಕ್ಸ್ಪ್ರೆಷನ್ಗೆ ಅವಕಾಶ ನೀವು ಕೊಟ್ರಿ. ನಿಮಗೂ ಕೂಡ ಭಾಳ ಧನ್ಯವಾದಗಳು. ಭಾಳ ಒಂದು ಆತ್ಮೀಯವಾದ ಒಂದು ಸಂಭಾಷಣೆ ಸಂವಾದ ನಡೆಯಿತು. ಥ್ಯಾಂಕ್ ಯು. ಇದುವರೆಗೆ ಹಿರಿಯ ಪತ್ರಕರ್ತರಾದ ದಿನೇಶ್ ಅಮೀನ್ ಮಟ್ಟು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.